ನಾನು ಎಲ್ಲೋ ಒಂದು ಹೋಮ್ ಸ್ಟೇಗೆ ಬಂದಂಗಾಗಿದೆ. ಕಂಡ್ಕೊಡ್ತದೆ ಹಿಂಗಡೆ ನೋಡ್ತಿರ್ಬೋದು ನಾವು, ಹಿಂಗಡೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ಇಲ್ಲಿನ ಗ್ರಾಮಸ್ಥರು ಮತ್ತೆ ಶಿಕ್ಷಕರ ನಡುವಿನ ಏನು ಎಂತ ಎಂತ ಹೇಳ್ತಾರೆ ಅದಕ್ಕೆ, ಸರ್ಕಾರಿ ಶಾಲೆಗಳು ನಮ್ಮೆಲ್ಲರ ಆಸ್ತಿ, ಅದನ್ನ ಬೇಲಿ ಹಾಕಿ ನಾವೇ ಉಳಿಸ್ಕೋಬೇಕು. ಇಲ್ಲಾಂದ್ರೆ ಪ್ರೈವೇಟ್ ಸ್ಕೂಲ್ನವ್ರು ಬಂದು ಒತ್ತುವರಿ ಮಾಡ್ತಾರೆ, ಅವಾಗ ನಾವು ಎಂತ ಮಾಡೋಕ್ಕಾಗಲ್ಲ. ಮತ್ತೆ ನಾವು ಪ್ರತಿ ಸ್ಕೂಲಿಗೆ ಹೋಗೋತ್ತಿಗೆ ನಮ್ಗೆ ಎದುರುಗಡೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಹಾಕಿರ್ತಾರೆ. ಬಟ್ ಇಲ್ಲಿ ವಿಶೇಷವಾಗಿ ಜ್ಞಾನ ದೇಗುಲವಿದು ಸಗಣಿ ಎತ್ತಿ ಒಳಗೆ ಬಾ ಅಂತ. ಹಾಯ್ ಹಲೋ ವೆಲ್ಕಮ್. ಡ್ಯಾನ್ಸ್ ಮಾಡಿದ್ರಾ? ಚಂದ ಮಾಡಿದ್ರಾ? ನಿದ್ರೆ ಬರ್ತದೆ, ಗಂಟೆ 12 ಆಯ್ತು ಮತ್ತೆಂತ. ಸಬ್ಸ್ಕ್ರೈಬರ್ಸ್ ಅಲ್ಲಿ ಮನವಿ ಮಾಡ್ಕೊಳ್ಳೋದು, ಬನ್ನಿ ಒಂದ್ಸರಿ ಸ್ಕೂಲಿಗೆ ಬಂದು ಹೋಗಿ. ಮತ್ತೆ ಯಾರ್ಯಾರು ಬೇಜವಾಬ್ದಾರಿ ಶಿಕ್ಷಕರಿದ್ರೆ ಅವರು ಕೂಡ ಬಂದು ಹೋಗಿ ಇಲ್ಲಿಗೆ. ನಂಗೂ ಮೊದಲಿಂದ ಒಳ್ಳೆ ಟೀಚರ್ ಆಗ್ಬೇಕಂತಾನೆ ಆಸೆ ಇದ್ದಿದ್ದು. ಸ್ವಲ್ಪ ಅಕ್ಕ ಬುದ್ಧಿ ಜಾಸ್ತಿ ಆಗಿ ಹಿಂಗಾಗಿದೀವಿ, ಎಂತ ಮಾಡೋಕ್ಕಾಗಲ್ಲ. ನಮಗೂ ಒಳ್ಳೆ ಗುರುಗಳೆಲ್ಲ ಇದ್ರು, ಇವಾಗಲೂ ಇದ್ದಾರೆ, ಶಿಕ್ಷಣ ಚೆನ್ನಾಗಿ ಕೊಟ್ರು. ಬಟ್ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಗಾಳಿಗಂಡಿ ಸಬ್ಸ್ಕ್ರೈಬರ್ಸ್, ಗಾಳಿಗಂಡಿ ಅಂತ ಹೆಸರಿಗೆ ಮಾತ್ರ ಇಟ್ಟಿಲ್ಲ, ಇಲ್ಲಿ ಗಾಳಿ ಬಂದ್ರೆ ಗೊತ್ತಾಗ್ತದೆ, ಮತ್ತೆ ಗಂಡಿನೇ ಸಿಕ್ಕಲ್ಲ ನೋಡಕ್ಕೆ. ನೀವು ಓಲ್ಡ್ ಸ್ಟೂಡೆಂಟ್ ಇಲ್ಲಿಗೆ ಏನಾದ್ರು ಮಾತಾಡಿದ್ರೆ ಮಾತಾಡಿ, ಹೆದರ್ಬಾರ್ದು, ಹೆದರಿದ್ರೆ ಆಯ್ತು. ನೋಡಿ ಇವರೆಲ್ಲ ಹಳೆ ವಿದ್ಯಾರ್ಥಿಗಳಂತೆ, ಮಾತಾಡಕ್ ಸ್ವಲ್ಪ ಭಯ ಪಡ್ತಾರೆ. ನೀ ಹಳೆ ವಿದ್ಯಾರ್ಥಿನ ನೋಡಿ, ನೀನ್ ಮಾತಾಡಿ, ನೀವು ಇದಕ್ಕೂ ಮಾತ್ರನಾ? ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇರಡಿಕೆ, ಇದು ಗಾಳಿಗಂಡಿಯಲ್ಲಿ ಇರುವಂತದ್ದು. ಇಲ್ಲಿ ಈ ಸ್ಕೂಲನ್ನ ಪ್ರತಿಬಿಂಬ ಟ್ರಸ್ಟ್ ಅನ್ನೋಂತ ಒಂದು ಟ್ರಸ್ಟ್ ದತ್ತು ತಗೊಂಡಿದೆ. ಇವರೆಲ್ಲರೂ ಕೂಡ ಬ್ಯಾಂಗ್ಳೂರಿನಲ್ಲಿ ಬೇರೆ ಬೇರೆ ವರ್ಕ್ ಮಾಡ್ಕೊಂಡಿರುವಂತವ್ರು. ಇವರು ಈ ಸ್ಕೂಲನ್ನ ಈಗ ದತ್ತು ತಗೊಂಡು ಅದಕ್ಕೆ ಏನ್ ಬೇಕೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡುವಂಥದ್ದು ಇವ್ರುಗಳೇ. ಅದೇ ನಾವು ನೋಡಿದಂಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳೆಲ್ಲ ತುಂಬಾ ಕಡಿಮೆ ಹೋಗ್ತಿರುವಂತದ್ದು. ನಾನು ಮೊನ್ನೆ ಕೂಡ, ನನ್ನ ಹೆಸರು ಮುರಳಿ ವೀರಾವ್, ಪ್ರತಿಬಿಂಬ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ, ಹಾಗೂ ಇವತ್ತು ನನ್ನ ಜೊತೆ ನಮ್ಮ ಟ್ರಸ್ಟ್ನ ಸದಸ್ಯರಾದಂಥ ರಾಘವೇಂದ್ರ ಅವರಿದ್ದಾರೆ, ಹಾಗೂ ವಿನಯ್ ಕೂಡ ಇದ್ದಾರೆ. ಅವರು ನಮ್ಮ ಟ್ರಸ್ಟ್ನ ಒಬ್ಬರು ಸದಸ್ಯರು. ಗ್ರಾಮೀಣ ಪ್ರದೇಶದ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದು, ಯಾಕೆಂದರೆ ಗ್ರಾಮೀಣ ಶಾಲೆಗಳೇ ದೇಶದ ಬೆನ್ನೆಲುಬು ಅಂತ, ಗ್ರಾಮಗಳೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಇಲ್ಲಿ ಶಿಕ್ಷಕರಾಗಿರುವಂಥ ಮಧುಸೂದನ್ ಸರ್ ಆಗಿರ್ಬೋದು, ಹಾಗೆ ಶ್ರೀನಿವಾಸ್ ಸರ್ ಆಗಿರ್ಬೋದು, ಅವರಿಬ್ಬರ ಶ್ರಮ ನೋಡಿದ್ರೆ ಈ ಸ್ಕೂಲ್ ಮೇಲೆ ತುಂಬಾ ಹೆಮ್ಮೆ ಆಗ್ತದೆ ನನಗೆ. ನಾನು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಹೆಚ್ಚು ಕಮ್ಮಿ 10 ವರ್ಷ ಇಲ್ಲ ಸರ್, ನಾನು ಒಬ್ಬನಿಗೆ ಎಷ್ಟು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತಿದ್ದೆ. ಆಮೇಲೆ ಶ್ರೀನಿವಾಸ್ ಸರ್ ಜಾಯಿನ್ ಆದ್ಮೇಲೆ ಅವಾಗ ನಾನು ಏನೇನು ಅನ್ಕೊಂಡಿದ್ದು ಎಲ್ಲ ಫುಲ್ಫಿಲ್ ಆಗ್ತಾ ಬಂತು. ಆನುಂಡಾ? ಹಾಯ್ ಹಲೋ ವೆಲ್ಕಮ್ ಜೀರೋ ಮೆಂಬರ್ಸ್ನ ಇನ್ನೊಂದು ವಿಡಿಯೋಗೆ. ಹಿಂದ್ಗಡೆ ನೋಡ್ತಿರ್ಬೋದು ನಾವು, ಹಿಂದ್ಗಡೆ ಪಕ್ಕದಲ್ಲಿ ಆ ಕಡೆ ಈ ಕಡೆ ನಾನು ಎಲ್ಲೋ ಒಂದು ಹೋಮ್ ಸ್ಟೇಗೆ ಬಂದಂಗಾಗಿದೆ, ಆ ಥರ ಒಂದು ಫೀಲ್. ವಿಷಯಕ್ಕೆ ಬರೋಣ. ನಾವು ಬಂದಿರುವಂಥದ್ದು ಹೇರಡಿಕೆ ಸ್ಕೂಲು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹೇರಡಿಕೆ. ಇದಿರುವಂಥದ್ದು ಕಳಸ ತಾಲೂಕಿನ ಗಾಳಿಗಂಡಿ ಎಂಬ ಊರಿನ ಪಕ್ಕದಲ್ಲಿ ಹೇರಡಿಕೆ ಶಾಲೆ. ಈ ಶಾಲೆಗೆ ನಾನಿದು ಹೊಸ್ತು ಬರೋದಲ್ಲ, ನಾನು ಬರ್ತಾ ಇರೋದು ಇದು 4ನೇ ಸರಿ. ಯಾಕಂತ ಹೇಳಿದ್ರೆ ಇಲ್ಲಿನ ಶಿಕ್ಷಕರು ನಮಗೆ ಅಷ್ಟೇ ಆತ್ಮೀಯರಾಗಿದ್ದಾರೆ. ಮತ್ತೆ ಈ ಸ್ಕೂಲಲ್ಲಿ ಓದ್ತಿರುವಂತ ಮಕ್ಕಳಿಗೆ ಅವರು ಕೇವಲ ಶಿಕ್ಷಕರಾಗಿಲ್ಲ, ಖಾಲಿ ಶಿಕ್ಷಕರಂತ ಹೇಳಿದ್ರೆ ತಪ್ಪಾಗ್ತದೆ. ಇವರಿಬ್ರು ಕೂಡ ಇಲ್ಲಿ ಶಿಕ್ಷಕರಾಗಿರುವಂತ ಮಧುಸೂದನ್ ಸರ್ ಆಗಿರ್ಬೋದು, ಹಾಗೆ ಶ್ರೀನಿವಾಸ್ ಸರ್ ಆಗಿರ್ಬೋದು, ಇವರಿಬ್ಬರ ಶ್ರಮ ನೋಡಿದ್ರೆ ಈ ಸ್ಕೂಲ್ ಮೇಲೆ ತುಂಬಾ ಹೆಮ್ಮೆ ಆಗ್ತದೆ ನನಗೆ. ನಾನು ತುಂಬಾ ಸ್ಕೂಲ್ಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀವಿ, ಬಟ್ ಈ ಸ್ಕೂಲ್ ಒಂದು ಏನು ಇಂಪ್ರೂವ್ಮೆಂಟ್ ಆದಂಗೆ ಎಲ್ಲೂ ಕೂಡ ಆಗಿಲ್ಲ. ಈ ಸ್ಕೂಲು ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಅದು ನಿಮಗೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಸ್ಕೂಲ್ದೊಂದು ಡಾಕ್ಯುಮೆಂಟ್ರಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಅದರಲ್ಲಿ ನಿಮಗೆ ಸ್ಕೂಲ್ ಮೊದಲು ಹೇಗಿತ್ತು, ಇವಾಗ ಹೇಗೆ ರೂಪಾಂತರಗೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗೆ ಇವತ್ತು ಇಲ್ಲಿ ಸೆಂಡ್ ಆಫ್ ಕಾರ್ಯಕ್ರಮ ಮತ್ತೆ ಹೆಜ್ಜಾರು 2026 ಹೆಜ್ಜಾರು ಅಂತ ಹೇಳಿದ್ರೆ, ನಾನು ಮನೇಲಿ ಗೂಗಲ್ ಮಾಡಿ ನೋಡಿದ್ದು, ಬೈಕವಾಡಿ ಹೆಜ್ಜಾರು ಅಂತ ಹೇಳಿದ್ರೆ ದೊಡ್ಡದಾದ ದಾರಿ ಮತ್ತೆ ಹೆಜ್ಜೆ ಗುರುತನ್ನ ಮೂಡಿಸುವಂಥದ್ದು. ಅಂದ್ರೆ ಈ ಸ್ಕೂಲು ಕರೆಕ್ಟಾಗಿ ಇಟ್ಟಿದ್ದಾರೆ. ಹೆಜ್ಜಾರು ಅಂತ ಹೇಳಿದ್ರೆ ಈ ಸ್ಕೂಲು
ಮುಂದೆ ಹೆಜ್ಜೆ ಗುರುತನ್ನು ಮೂಡಿಸುವಂಥದ್ದೇ. ಯಾಕಂತ ಹೇಳಿದ್ರೆ ಇಲ್ಲಿನ ಮಕ್ಕಳ ಶಿಸ್ತಾಗಿರ್ಬೋದು ಮತ್ತೆ ಸ್ಕೂಲಿನ ಸರ್ವಾಂಗೀಣ ಅಭಿವೃದ್ಧಿ ಆಗಿರ್ಬೋದು, ಇದೆಲ್ಲವೂ ಕೂಡ ಅತ್ಯುತ್ತಮ ಮಟ್ಟದಲ್ಲಿರುವಂಥದ್ದು. ನಮ್ಮ ಕಳಸ ತಾಲೂಕು ಸುತ್ತಮುತ್ತ ಹೋಲಿಸಿದ್ರೆ ಯಾವುದೇ ಪ್ರೈವೇಟ್ ಸ್ಕೂಲ್ಗಳಿಗೆ ಈ ನಮ್ಮ ಹೇರಡಿಕೆ ಶಾಲೆ ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಹಾಗೆ ಇಲ್ಲಿನ ಸ್ಟೂಡೆಂಟ್ಗಳನ್ನ ನಾವು ಸ್ಟಾರ್ಟಿಂಗ್ ಒಂದು ವಿಡಿಯೋದಲ್ಲಿ ಬಂದು ಮಾತಾಡ್ಸಿದ್ವಿ. ಆ ಟೈಮಲ್ಲಿ ಹೆಂಗಿದ್ರಂದ್ರೆ ಏನು ಪಾಪದ ಮಕ್ಕಳು ಅಂತ ಅನಿಸ್ತಿತ್ತು. ಬಟ್ ಇವತ್ತು ಆ ಕಾರ್ಯಕ್ರಮಗಳಲ್ಲಿ ಒಂದು ನೃತ್ಯ ಮಾಡಿ ನೋಡಿದ್ರೆ ನೀವು ನನಗೆ ತಲೆ ಕೆಟ್ಟೋಗ್ತದೆ. ನಾವು ಅನ್ಕೊಂಡಿದ್ದೆ ನಾನು ಸಣ್ಣಲ್ಲೆಲ್ಲ ನಾವೇ ಪಂಟ್ರು ಅಂತೇಳಿ. ಇವತ್ತು ಬಂದು ನೋಡಿದ್ರೆ ಗೊತ್ತಾಗ್ತಿತ್ತು ನಿಮಗೆ, ಹುಡುಗರು ಎಲ್ಲ ಪಂಟ್ರು ಇಲ್ಲಿರೋದು. ಅಷ್ಟು ಚೆನ್ನಾಗಿ ನೃತ್ಯ ಮಾಡಿದ್ರು. ಮತ್ತೆ ಕಾರ್ಯಕ್ರಮಕ್ಕೆ ತುಂಬ ಜನ ಗೆಸ್ಟ್ಗಳೆಲ್ಲ ಆಗಮಿಸಿದ್ರು. ಅದರಲ್ಲಿ ಮುಖ್ಯವಾದವರು ಅಂತ ಹೇಳಿದ್ರೆ ಈ ಒಂದು ಸ್ಕೂಲ್ ಏನಿದೆ, ಈ ಒಂದು ಹೇರಡಿಕೆ ಸ್ಕೂಲ್ ಏನಿದೆ, ಇದು ಪ್ರತಿಬಿಂಬ ಟ್ರಸ್ಟ್ ಅನ್ನುವಂಥ ಒಂದು ಟ್ರಸ್ಟ್ ಇದನ್ನ ದತ್ತು ಪಡ್ಕೊಂಡಿದೆ. ಈ ಮೊದಲು ಇದು ಸರ್ಕಾರದ ಅಧೀನದಲ್ಲಿತ್ತು. ಅವಾಗ ಭಾರಿ ದುಸ್ಥಿತಿಯಲ್ಲಿತ್ತು. ಬಟ್ ಈ ಪ್ರತಿಬಿಂಬ ಟ್ರಸ್ಟ್ ಏನಿದೆ NGO, ಅದು ಇದನ್ನ ದತ್ತು ತಗೊಂಡ ಮೇಲೆ ಸ್ಕೂಲು ಅತ್ಯುತ್ತಮ ಮಟ್ಟದಲ್ಲಿ ಬದಲಾವಣೆಗೊಂಡಿರುವಂತದ್ದು. ನೀವು ನೋಡಿರ್ಬೋದು, ಪ್ರತಿಯೊಂದು ಗೋಡೆ ಮೇಲೆ ಎಲ್ಲೂ ಕೂಡ ಖಾಲಿ ಇಲ್ಲ, ಎಲ್ಲದರಲ್ಲೂ ಕೂಡ ಕಲಾಕೃತಿಗಳು. ಬನ್ನಿ ಬೇಕಾದ್ರೆ ಒಂದ್ಸರಿ ಹೋಗೋಣ ಕ್ಲಾಸ್ ರೂಮ್ ಒಳಗೆ. ಗಂಡಿ ಸ್ಕೂಲ್ ನೋಡಿ, ಪ್ರತಿಯೊಂದರಲ್ಲೂ ಕೂಡ ಬಸವಣ್ಣನವ್ರದ್ದು ಆಗಿರ್ಬೋದು. ನೋಡಿ, ಇಂಥ ಸ್ಕೂಲಿಗೆ ಬಂದ್ರೆ ಮಕ್ಕಳಿಗೆ ಕಲಿಬೇಕು ಅನ್ನುವಂಥ ಉತ್ಸಾಹ ಇನ್ನೂ ಹೆಚ್ಚಾಗ್ತದೆ. ಇತ್ತೀಚೆಗೆ ನಮ್ಮ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಜಾರಾಗ್ತದೆ. ನಾನು ಮೊನ್ನೆ ಒಂದು ಸ್ಕೂಲ್ಗೆ ಹೋಗಿದ್ದೆ, ಅದು ಹೈಸ್ಕೂಲು, ನಾವು ಓದಿದಂಥ ಸ್ಕೂಲೇ. ಬಟ್ ಅಲ್ಲಿ 10th ಅಲ್ಲಿ ನೋಡಿದ್ರೆ 10 ಜನ ಇದ್ದಾರೆ. ನಿಜಕ್ಕೂ ಮೊನ್ನೆ ತುಂಬಾ ಬೇಜಾರಾಯ್ತು. ಅದಕ್ಕೆ ಹೋಲಿಸಿದ್ರೆ ಇಲ್ಲಿ 1ನೇ ಕ್ಲಾಸಲ್ಲಿ ಅದಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ. ಇವತ್ತು ನಾವೆಲ್ಲ ಕೂಡ ಏನು ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸುವಂಥದ್ದು ನಮಗೆ ಶೋಕಿ. ಏನು ನನ್ನ ಮಗ ಆ ಸ್ಕೂಲಲ್ಲಿ ಓದ್ತಿದ್ದಾನೆ, ಈ ಸ್ಕೂಲಲ್ಲಿ ಓದ್ತಿದ್ದಾನೆ ಅನ್ನೋಂಥ ಒಂದು ದರ್ಪ, ಅದನ್ನು ತೋರಿಸ್ಲಿಕ್ಕೋಸ್ಕರ ನಾವು ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನು ಕಳಿಸ್ತೀವಿ. ಮತ್ತೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಕೆಲವೊಂದು ಕಾರಣಗಳಿರ್ಬೋದು. ಅಂದ್ರೆ ಈಗ ಏನು ಅಭಿವೃದ್ಧಿಗೊಳ್ಳದ ಸ್ಕೂಲ್ಗಳಲ್ಲಿ ಸಮಸ್ಯೆಗಳಿರ್ಬೋದು. ಆದ್ರೆ ಅದನ್ನೆಲ್ಲ ಬಗೆಹರಿಸಲಿಕ್ಕೆ ನಾವು ಮತ್ತೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ. ಇಲ್ಲಾಂದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಪಾತಾಳಕ್ಕೆ ಹೋಗೋದಂತೂ ಖಂಡಿತ. ಅದರಲ್ಲಿ ಪ್ರತಿಬಿಂಬ ಟ್ರಸ್ಟ್ ಮತ್ತೆ ಇನ್ನೇನು ಇತರ ಟ್ರಸ್ಟ್ಗಳಲ್ಲಿದೆ, ಅವೆಲ್ಲವೂ ಕೂಡ ಈ ಶಾಲೆಗಳನ್ನ ದತ್ತು ಪಡ್ಕೊಂಡು ಮಟ್ಟದಲ್ಲಿರುವಂತಹ ಶಾಲೆಗಳನ್ನ ಅಭಿವೃದ್ಧಿ ಪಡಿಸುವಂತಹ ಕಾರ್ಯಕ್ರಮಗಳನ್ನ ಕೆಲವೊಂದೆಲ್ಲ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಏನು ನೀವು ನೋಡ್ತಿರ್ಬೋದು, ಮಕ್ಕಳಿಗೆ ಸ್ಮಾರ್ಟ್ ಟಿವಿ ಆಗಿರ್ಬೋದು, ಮತ್ತೆ ಕ್ರೀಡಾ ವಸ್ತುಗಳಾಗಿರ್ಬೋದು, ಪುಸ್ತಕಗಳು, ಇವೆಲ್ಲವನ್ನು ಕೂಡ ಆ ಟ್ರಸ್ಟೇ ನೀಡುವಂಥದ್ದು. ಇವತ್ತು ಕೂಡ ಒಂದಷ್ಟು ಆಟ ಸಾಮಾನುಗಳನ್ನ ಅವರು ತಂದ್ಕೊಟ್ರು. ನಾವೀಗ ನೆಕ್ಸ್ಟ್ ಪ್ರತಿಬಿಂಬ ಟ್ರಸ್ಟ್ ಏನಿದೆ ಅದರ ಮುಖ್ಯಸ್ಥರನ್ನೆಲ್ಲ ಮಾತಾಡಿಸ್ಬೇಕು. ಅವರೆಲ್ಲರೂ ಕೂಡ ಬೆಂಗಳೂರಲ್ಲಿ ತಮ್ಮದೇ ಆದಂಥ ಕೆಲಸಗಳಲ್ಲಿ ತೊಡ್ಕೊಂಡಿರುವಂಥವ್ರು. ಅವರೆಲ್ಲ ನೋಡಿ ಅವರು ಅಲ್ಲಿಂದ ಬಂದು ನಮ್ಮ ಏನು ಅಳಿವಿನಂಚಿನಲ್ಲಿರುವಂಥ ಸ್ಕೂಲ್ಗಳನ್ನ ದತ್ತು ಪಡ್ಕೊಂಡು ಇವರು ಈ ಸ್ಕೂಲನ್ನ ಈಗ ದತ್ತು ತಗೊಂಡು ಅದಕ್ಕೆ ಏನ್ ಬೇಕೆಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಡುವಂಥದ್ದು ಇವ್ರುಗಳೇ. ಇವ್ರ ಹತ್ರನೇ ಮಾತಾಡುವ. ಸರ್, ಮೊದಲನೇದಾಗಿ ನಿಮ್ಮ ಪರಿಚಯ ಮತ್ತೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ. ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿಕ್ಕೆ ಇತ್ತೀಚೆಗೆ ನಾವು ನೋಡಿದಂಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳುಗಳೆಲ್ಲ ತುಂಬಾ ಕಡಿಮೆ ಹೋಗ್ತಿರುವಂತದ್ದು. ನಾನು ಮೊನ್ನೆ ಕೂಡ ಒಂದು ಹೈಸ್ಕೂಲ್ಗೆ ಹೋದೆ, ಅಲ್ಲಿ ಕೂಡ 10th ಅಲ್ಲಿ 10 ಜನ ಮಕ್ಕಳು ಇರುವಂತದ್ದು. ಅಂತ ಒಂದು ಪರಿಸ್ಥಿತಿಯಲ್ಲಿ ಈ ಸ್ಕೂಲನ್ನ ದತ್ತು ತಗೊಂಡೋಗಿರುವಂತದ್ದು ಮತ್ತೆ ಇಷ್ಟು ಮುಂಚೂಣಿಗೆ ತರುವಂತ ಕೆಲಸ ನಿಮ್ಮಿಂದ ಆಗ್ತಾ ಇದೆ. ಇದು ಹೀಗೆ ಮುಂದುವರಿಲ್ಲ ಅಂತ ನನ್ನೊಂದು ಅಭಿಪ್ರಾಯ. ಸರ್, ಪರಿಚಯ ಮಾಡ್ಕೊಡಿ. ಮತ್ತೆ ನಮಸ್ಕಾರ, ನನ್ನ ಹೆಸರು ಮುರಳಿ ವೀರಾವ್, ಪ್ರತಿಬಿಂಬ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ. ಹಾಗೂ ಇವತ್ತು ನನ್ನ ಜೊತೆ ನಮ್ಮ ಟ್ರಸ್ಟ್ನ ಸದಸ್ಯರಾದಂಥ ರಾಘವೇಂದ್ರ ಅವರಿದ್ದಾರೆ, ಹಾಗೂ ವಿನಯ್ ಕೂಡ ಇದ್ದಾರೆ. ಅವರು ನಮ್ಮ ಟ್ರಸ್ಟ್ನ ಒಬ್ಬರು ಸದಸ್ಯರು. ಸೊ ಪ್ರತಿಬಿಂಬ ಸಂಸ್ಥೆ ಬೆಂಗಳೂರಿನಲ್ಲಿ ಬಸವನಗುಡಿಯಲ್ಲಿ ಇದೆ. ಇದು ಸುಮಾರು 10 ವರ್ಷದಿಂದ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀವಿ. ನಮ್ಮ ಸಂಸ್ಥೆಯಲ್ಲಿ 100ಕ್ಕೂ ಹೆಚ್ಚು ಜನ ಸದಸ್ಯರಿದ್ದೀವಿ. ಹಲವಾರು ವಿಭಾಗದಲ್ಲಿ ಕೆಲಸಗಳು ಮಾಡ್ತಾ ಇದ್ದೀವಿ. IT, BT, ರೈತರಿದ್ದಾರೆ, ಕಲೆಗಾರರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಸುಮಾರು ಸ್ವಂತ ಉದ್ಯೋಗಗಳನ್ನ ಹೊಂದಿರುವಂಥ ಸದಸ್ಯರು ಇದ್ದಾರೆ. ಒಂದು ಎಲ್ಲ ವರ್ಗದ ಜನ, ಎಲ್ಲ ವಿಭಾಗದ ಜನಗಳು ಸೇರಿ ಒಂದು ಸಂಸ್ಥೆ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಏನಂದ್ರೆ ಗ್ರಾಮೀಣ ಪ್ರದೇಶದ ಶಾಲೆಗಳನ್ನ ಅಭಿವೃದ್ಧಿ ಮಾಡೋದು. ಯಾಕೆಂದ್ರೆ ಗ್ರಾಮೀಣ ಶಾಲೆಗಳೇ ದೇಶದ ಬೆನ್ನೆಲುಬು ಅಂತ, ಗ್ರಾಮಗಳೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ.
ಅದರಲ್ಲೂ ಒಂದು ಗ್ರಾಮ ಡೆವಲಪ್ ಆಗಿದೆ ಅಂತ ಸೂಚಿಸೋದು ಒಂದು ಶಾಲೆ ಡೆವಲಪ್ ಆಗಿದ್ದರೇನೆ. ಒಂದು ದೇಶದ ಪ್ರಗತಿ ಹೇಗಿದೆ ಅಂತ ನೋಡ್ಬೇಕಾದ್ರೆ ರಸ್ತೆ ನೋಡ್ಬೇಕಂತೆ, ದೇಶದ ರಸ್ತೆ ನೋಡ್ಬೇಕಂತೆ ಎಷ್ಟು ಡೆವಲಪ್ ಆಗಿದೆ, ದೇಶದ ಒಂದು ಕನ್ನಡಿ. ಸೊ ಹಾಗೆ ಒಂದು ಗ್ರಾಮ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಒಂದು ನಮ್ಮ ಗ್ರಾಮದಲ್ಲಿರುವಂಥ ಒಂದು ಶಾಲೆ, ಸರ್ಕಾರಿ ಶಾಲೆ ಎಷ್ಟು ಡೆವಲಪ್ ಆಗಿದೆ ಅಂತ ಅದು ಸೂಚಿಸುತ್ತೆ. ಸೊ ಈ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳಿದೆ. ಹಲವಾರು ಸಂಘ ಸಂಸ್ಥೆಗಳು ಬೆಂಗಳೂರಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ಒಂದು ವಿಶೇಷತೆ ಏನಂದರೆ ಗ್ರಾಮೀಣ ಪ್ರದೇಶದ ಶಾಲೆಗಳನ್ನ ಆಯ್ಕೆ ಮಾಡಿ ಆ ಶಾಲೆಗಳನ್ನ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸರ್ವತೋಮುಖ ಅಭಿವೃದ್ಧಿ ಅಂದರೆ ಒಂದು ಶಾಲೆಗೆ ಬೇಕಾಗಿರುವಂಥ ಎಲ್ಲ ಪರಿಕರಗಳು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಪರಿಕರಗಳಿರ್ಬೋದು, ಶಿಕ್ಷಣಕ್ಕೆ ಪೂರಕವಾದಂಥ ಮೇಜುಗಳಿರ್ಬೋದು, ಇಲ್ಲ ಸ್ಪೋರ್ಟ್ಸ್ ಐಟಮ್, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ಸ್, ಸ್ಮಾರ್ಟ್ ಟಿವಿ, ಈ ಥರ ನಮ್ಮ ಕೈಲಾದಂತೆ ಒಂದು ಮಾಡೆಲ್ ಸ್ಕೂಲ್ ಮಾಡೋ ಕಾನ್ಸೆಪ್ಟಲ್ಲಿ ನಮ್ಮ ಟೀಮ್ ಕಾರ್ಯಪ್ರವೃತ್ತರಾಗಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಇದು ಒಂದು ನಮ್ಮ ಗಾಳಿಗಂಡಿ ಹೇರಡಿಕೆ ಶಾಲೆ ಕೂಡ ನಮ್ಮ ಸುಮಾರು ಒಂದು 30 ದತ್ತು ಶಾಲೆಗಳಲ್ಲಿ ಈ ಶಾಲೆ ಕೂಡ ಒಂದಾಗಿದೆ. ಮತ್ತೆ ನಾನು ಇವತ್ತು ಬರೋನು ಅಲ್ಲ, ಮತ್ತೆ ಸಂತು ಕೂಡ ಏನೋ ಹುಷಾರಿಲ್ಲ ಅಂತೇಳಿ ಅವರು ಕೂಡ ಬರಲಿಲ್ಲ. ನಾನು ಬರೋತ್ತಿಗೆ ನಮ್ಮ ಏನು ಸ್ಟಾರ್ಟಿಂಗ್ ಕಾರ್ಯಕ್ರಮ ಎಲ್ಲ ಇತ್ತು, ಪೂಜೆ ಗೀಜೆಲ್ಲ ಅದೆಲ್ಲ ಮುಗ್ದೋಗಿತ್ತು. ನಾನು ಬರೋತ್ತಿಗೆ ನಾನು ಸರಿ ಕಾಲ್ ಮಾಡಿ ಹೇಳಿದ್ದು, ಸರ್ ಸ್ವಲ್ಪ ಲೇಟ್ ಆಗ್ತದೆ, ಹೀಗೆ ಪ್ರಾಬ್ಲಮ್ ಆಯ್ತು ಅಂತೇಳಿ. ಬರೋತ್ತಿಗೆಲ್ಲ ಮುಗ್ದೋಗಿತ್ತು. ಮತ್ತು ಕಾರ್ಯಕ್ರಮದಲ್ಲಿ ಒಳ್ಳೆಯ ಊಟ ಕೂಡ ಇತ್ತು. ಊಟ ಅಂದರೆ ತಿಂಡಿ ವ್ಯವಸ್ಥೆ ಮಾಡಿದರು, ತುಂಬ ಅದ್ಭುತವಾಗಿತ್ತು. ಮತ್ತು ಇಲ್ಲಿನ ಗ್ರಾಮಸ್ಥರನ್ನು ಕೂಡ ಅಷ್ಟೇ ನಾವು ಹೊಗಳ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿನ ಗ್ರಾಮಸ್ಥರು ಮತ್ತು ಶಿಕ್ಷಕರ ನಡುವಿನ ಏನು ಎಂತ ಹೇಳ್ತಾರೆ ಅದಕ್ಕೆ, ಗ್ರಾಮಸ್ಥರು ಮತ್ತು ಶಿಕ್ಷಕರ ನಡುವಿನ ಹೊಂದಾಣಿಕೆ ನೋಡಿದ್ರೆ ನಿಜಕ್ಕೂ ಖುಷಿ ಆಗ್ತದೆ. ಗ್ರಾಮಸ್ಥರಿಗಿಂತ ಶಿಕ್ಷಕರಿಗಿಂತ ಗ್ರಾಮಸ್ಥರು ಮುಂಚೂಣಿಯಲ್ಲಿರುವಂಥದ್ದು. ಯಾವುದೇ ಒಂದು ಕಾರ್ಯಕ್ರಮ ತಗೊಳ್ಳಿ, ಇಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮ ತಗೊಳ್ಳಿ, ಎಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸ್ತಾರೆ. ಈಗ ನೋಡಿ, ಅವರೆಲ್ಲ ಬೆಂಗಳೂರಿಂದ ಬರ್ಬೇಕನ್ನುವಂಥದ್ದು ಏನಿದೆ, ನಾವು ಇಲ್ಲೇ ಇದ್ಕೊಂಡು ಅದ್ರ ಹೋಗ್ಲಿ ನಮ್ದ ಅಂತ ಸುಮ್ಮನಾಗ್ತೀವಿ. ನೋಡಿ, ಅವ್ರು ಅಲ್ಲಿಂದ ಬಂದು ಇಲ್ಲಿನ ಗ್ರಾಮಸ್ಥತ್ತು ಮತ್ತು ಶಿಕ್ಷಕರ ಬಾಂಧವ್ಯನೆಲ್ಲ ನೋಡಿಕೊಂಡು ಇನ್ನೂ ಏನಾದರೂ ಕೊಡೋಣ ಈ ಸ್ಕೂಲಿಗೆ ಅನ್ನುವಂಥದ್ದನ್ನ ಅವ್ರು ಹೇಳೋದೇ. ನಾನು ಕೇಳಿದ್ರು ಹೇಳಿದರು, ಇಲ್ಲಿ ಶಿಕ್ಷಕರಿಗೋಸ್ಕರ ನಾವು ಇನ್ನೂ ಹೆಚ್ಚಿನ ಇದನ್ನು ಕೊಡಬೇಕು, ಸವಲತ್ತುಗಳನ್ನು ಇಲ್ಲಿ ಕೊಡಬೇಕು ಅನ್ನುವಂಥದ್ದು ಅವ್ರು ಹೇಳುವಂಥದ್ದು. ಮತ್ತು ಮಕ್ಕಳಾಗಿರ್ಬೋದು, ಸರ್ಗಳಾಗಿರ್ಬೋದು, ಯಾರು ಕೂಡ ಬೈಕೋಬೇಡಿ. ನಾನು ಫುಲ್ ವಿಡಿಯೋ ಹಾಕಿದರೆ, ನಿಮ್ಮದು ಫಂಕ್ಷನ್ ಫುಲ್ ವಿಡಿಯೋ ಹಾಕಿದರೆ ಸಾಧಾರಣ 2-2.5 ಗಂಟೆ ಆಗ್ತದೆ. ಹಾಗಾಗಿ ಸಣ್ಣ ಕ್ಲಿಪ್ಪನ್ನು ಹಾಕ್ತೀನಿ. ಯಾರಿಗಾದರೂ ಇಲ್ಲ ಫುಲ್ ವಿಡಿಯೋ ಬೇಕಂತ ಹೇಳಿದ್ರೆ ಕೆಲವೊಂದೆಲ್ಲ ರೆಕಾರ್ಡ್ ಇದೆ, ಡಾನ್ಸ್ ಆಗಿರ್ಬೋದು ಎಲ್ಲದೂ ಕೂಡ ರೆಕಾರ್ಡ್ ಇದೆ. ಅದನ್ನ ಸಪ್ರೇಟ್ ಕಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಮಿಂದ ನಮಗೆ ಬೇಕಾಗಿರೋದು ಒಂದು ಪೆನ್ ಡ್ರೈವ್ ಮಾತ್ರ, ಕ್ಷಮಿಸಿ. ಗಾಳಿಗಂಡಿ ಹೇರಡಿಕೆಯ ಏನು ಗ್ರಾಮಸ್ಥರು, ವಿದ್ಯಾರ್ಥಿಗಳು ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸ್ಕೂಲ್ಗೆ ನಾವು ಅದೇ 3-4 ಬಾರಿ ಬಂದು ಹೋಗಿದ್ದೀವಿ. ನೀವು ನಮ್ಮ ಚಾನಲ್ಗೆ ಒಂದ್ಸರಿ ಆದರೂ ಬಂದು ಹೋಗಿ, ಬನ್ನಿ ಮತ್ತು ವಾಪಸ್ ಹೋಗಬೇಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ಕೂಡ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಈ 3 ಮಾಡಿ. ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ನಮಗೆ ಅದು ಮೋಟಿವೇಶನ್, ಒಂದು ಲೈಕ್ ಬಂದರೆ ನಮಗದು ಉತ್ಸಾಹ, ಇನ್ನೂ ಏನಾದರೂ ಮಾಡೋಣ, ಇನ್ನೂ ಏನಾದರೂ ತೋರಿಸೋಣ ಜನಗಳಿಗೆ ಅಂತೇಳಿ. ಬಟ್ ನಾವು ಎಲ್ಲ ರೀತಿಯ ವಿಡಿಯೋಗಳನ್ನು ಕೂಡ ಮಾಡಿ ಹಾಕ್ತಾಯಿದ್ವಿ, ನಿಮಗೆ ಗೊತ್ತಿರೋ ಹಾಗೆ. ನೋಡಿ, ಮತ್ತು ಉಳಿದಿದ್ದು ನಿಮ್ಗೆ ಬಿಟ್ಟಿದ್ದು, ನಾವು ಎಂತ ಹೇಳೋಕ್ಕಾಗಲ್ಲ. ಇಲ್ಲಿ ಕಳಸ ಹೋಬಳಿ ಮಠದ ಶಿಕ್ಷಕರ ದಿನೋತ್ಸವ, ಸಾಧಕ ಶಿಕ್ಷಕರಿಗೆ ಪ್ರಶಸ್ತಿ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಈ ಸ್ಕೂಲ್ ಒಂಚೂರು ಹತ್ತಿರದಿಂದ ತೋರಿಸಿ, ಮೊದಲು ಹೆಂಗಿತ್ತು ಅಂತೇಳಿ ನೋಡಿ. ಇಲ್ಲ, ಇದು ಇತ್ತೀಚೆಗೆ ಆಗಿರುವಂಥದ್ದು. ಇದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಬನ್ನಿ ನೋಡಿ, ಇದು ನೋಡಿ, ಇದು ನೋಡಿ, ಹೀಗಿತ್ತು ಸ್ಕೂಲು. ಇವಾಗ ಎಷ್ಟು ಡೆವಲಪ್ ಆಗಿದೆ ಅಂದರೆ ಖಂಡಿತ ನಾನು ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಮನವಿ ಮಾಡ್ಕೊಳ್ಳೋದು, ಬನ್ನಿ ಒಂದ್ಸರಿ ಸ್ಕೂಲಿಗೆ ಬಂದು ಹೋಗಿ. ಮತ್ತೆ ಯಾರ್ಯಾರು ಬೇಜವಾಬ್ದಾರಿ ಶಿಕ್ಷಕರಿದ್ರೆ ಅವರು ಕೂಡ ಬಂದು ಹೋಗಿ, ಇಲ್ಲಿಗೆ ಬಂದು ಒಂದ್ ದಿವಸ ಇಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಹೋಗಿ ನೋಡಿ. ನಿಮಗೂ ಕೂಡ ಮೋಟಿವೇಟ್ ಆಗ್ಬೋದು. ಇಲ್ಲಿನ ಶಿಕ್ಷಕರನ್ನು ನೋಡಿ, ಮಕ್ಕಳಲ್ಲಿರುವಂಥ ಉತ್ಸಾಹವನ್ನು ನೋಡಿ ನಿಮಗೂ ಕೂಡ ಮೋಟಿವೇಟ್ ಆಗಿ ನೀವೇನಾದರೂ ಮಕ್ಕಳನ್ನ ಇನ್ನೂ ಉತ್ತೇಜನ ನೀಡುವಂಥ ಸ್ಫೂರ್ತಿ ನಿಮಗೂ ಬರ್ಬೋದು. ನಂಗೂ ಮೊದಲಿಂದ ಒಳ್ಳೆ ಟೀಚರ್ ಆಗ್ಬೇಕಂತಾನೆ ಆಸೆ ಇದ್ದಿದ್ದು. ಸ್ವಲ್ಪ ಅಕ್ಕ ಬುದ್ಧಿ ಜಾಸ್ತಿ ಆಗಿ ಹಿಂಗಾಗಿದ್ದೀವಿ, ಎಂತ ಮಾಡೋಕ್ಕಾಗಲ್ಲ. ನಮಗೂ ಒಳ್ಳೆ ಗುರುಗಳೆಲ್ಲ ಇದ್ರು, ಇವಾಗಲೂ ಇದ್ದಾರೆ, ಶಿಕ್ಷಣ ಚೆನ್ನಾಗಿ ಕೊಟ್ಟರು. ಬಟ್ ನಾವು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ.
ಈ ಮುಂದಿನ ಏನು ಈಗಿನ ಪೀಳಿಗೆ ವಿದ್ಯಾರ್ಥಿಗಳಿಗೆ ನಾವು ಹೇಳೋದಷ್ಟೇ ಕಿವಿ ಮಾತು. ಎಲ್ಲದರಲ್ಲೂ ಭಾಗವಹಿಸಿ, ಓದೋದ್ರಲ್ಲೂ ಮುಂದೆ ಇರಿ. ಯಾವುದೇ ಕಾರಣಕ್ಕೂ ಡಿಸ್ಕಂಟಿನ್ಯೂ ಮಾಡಬೇಡಿ ಎಲ್ಲೂ ಕೂಡ. ಇದು ನನ್ನ ಮನದಾಳದ ಮಾತು. ನೀವು ಒಂದ್ಸರಿ ಡಿಸ್ಕಂಟಿನ್ಯೂ ಮಾಡಿದರೆ ಮತ್ತೆ ಮುಂದೆ ಹೋಗ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಒಂದ್ಸರಿ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಮುಂದೆ ಹೋಗಿರುವಂಥದ್ದು. ಸರ್ಕಾರಿ ಶಾಲೆಗಳು ನಮ್ಮೆಲ್ಲರ ಆಸ್ತಿ. ಅದನ್ನ ಬೇಲಿ ಹಾಕಿ ನಾವೇ ಉಳಿಸ್ಕೋಬೇಕು. ಇಲ್ಲಾಂದ್ರೆ ಪ್ರೈವೇಟ್ ಸ್ಕೂಲ್ನವ್ರು ಬಂದು ಒತ್ತುವರಿ ಮಾಡ್ತಾರೆ. ಅವಾಗ ನಾವು ಎಂತ ಮಾಡೋಕ್ಕಾಗಲ್ಲ. ಸರ್, ಈಗ ಗಾಳಿಗಂಡಿ ಸ್ಕೂಲ್ ನೀವು ಹೇರಡಿಕೆ ಸ್ಕೂಲ್ ಅಂತ ತಗೊಂಡಿದ್ದೀರಿ. ಅದು ಎಷ್ಟರಲ್ಲಿ ತಗೊಂಡಿರುವಂಥದ್ದು? ನಾವು 2019ರಲ್ಲಿ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಫ್ಲಡ್ ಆಯಿತು. ಸೊ ಫ್ಲಡ್ ಆದಾಗ ನಾವು ಹಲವಾರು ಸಂಘ ಸಂಸ್ಥೆಗಳ ಥರ ನಾವು ನಮ್ಮ ಸಂಸ್ಥೆ ಕಡೆಯಿಂದ ಫ್ಲಡ್ ಇಂಪ್ಯಾಕ್ಟೆಡ್ ಏರಿಯಾಸ್ ಅಂತ ಏನಂತೀವಿ, ಅದು ಆ ಜಾಗಗಳಿಗೆ ನಾವು ಬಂದು ನೋಡಿದಾಗ ಸಾಕಷ್ಟು ಸಂಘ ಸಂಸ್ಥೆಗಳು ಫ್ಲಡ್ಗೆ ಪೂರಕವಾದಂಥ ಏನು ಅತಿ ಅವಶ್ಯಕತೆ ಏನಿದೆ, ಈಗ ಔಷಧಿ ಇರ್ಬೋದು, ಊಟದ ವ್ಯವಸ್ಥೆ ಎಲ್ಲ ನೋಡ್ಕೊತಾ ಇದ್ರು. ಬಟ್ ಶಾಲೆಗಳನ್ನ ಕಡೆಗಣಿಸಿದ್ರು. ಸೊ ನಮ್ಮ ಸಂಸ್ಥೆ ನಾವು ವಿಭಿನ್ನವಾಗಿ ಏನಾದ್ರು ಮಾಡಬೇಕು ಅಂದ್ಬಿಟ್ಟು ಫ್ಲಡ್ ಇಂಪ್ಯಾಕ್ಟೆಡ್ ಏರಿಯಾಸ್ ಅಂತ ಏನು ಕರಿತೀವಿ, ಆ ಪ್ರದೇಶದಲ್ಲಿರುವಂಥ ಶಾಲೆಗಳು ಅದನ್ನು ಆಯ್ಕೆ ಮಾಡಿದ್ವಿ. ಮೊದಲನೇ ಹಂತದಲ್ಲಿ 7 ಶಾಲೆಗಳನ್ನ ಆಯ್ಕೆ ಮಾಡಿದ್ವಿ. ಅದರಲ್ಲಿ ಬಾಳೆಹೊನ್ನೂರಿನ ಕಬ್ಬಿನ ಮಣ್ಣು ಕೊಟ್ಟಿಗೆಹಾರ ಶಾಲೆ, ಅದೇ ಲಿಸ್ಟಲ್ಲಿ ಹೇರಡಿಕೆ ಮತ್ತು ಗಾಳಿಗಂಡಿ ಶಾಲೆ ಕೂಡ ಒಂದು ನಮ್ಮ ದತ್ತು ಶಾಲೆಯಾಗಿ ಒಳಪಟ್ಟಿದೆ. ಓಕೆ ಸರ್. ಮತ್ತೆ ನಮ್ಮ ಹೇರಡಿಕೆ ಸ್ಕೂಲು ನೀವು ದತ್ತು ತಗೊಳ್ಳೋಕ್ಕಿಂತ ಮುಂಚೆ ಹೇಗಿತ್ತು, ಈಗ ಹೇಗೆ ಡೆವಲಪ್ ಆಗಿದೆ ಅಂತ ಅನಿಸ್ತಾ ಇದೆ? ಖಂಡಿತವಾಗ್ಲೂ ಉತ್ತಮವಾದ ಪ್ರಶ್ನೆ. ಏನಂದರೆ ನಾವು ಒಂದು ಶಾಲೆನ ದತ್ತು ತಗೋಬೇಕಾದ್ರೆ ಒಂದಿಷ್ಟು ಮಾನದಂಡ, ಪ್ರೋಟೋಕಾಲ್ ಅಂತ ಏನು ಕರಿತೀವಿ, ಒಂದಿಷ್ಟು ಪಾಯಿಂಟ್ಸ್ನ ಚೆಕ್ ಮಾಡ್ತೀವಿ. ಯಾಕಂದರೆ ನಾವು ಕೊಡೋದು ಎಷ್ಟು ಇಂಪಾರ್ಟೆಂಟು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು. ಈ ಶಾಲೆಯಲ್ಲಿ ಸುಮಾರು ಯಾವುದೇ ಥರ ಬೇಸಿಕ್ ಫೆಸಿಲಿಟೀಸ್ ಅಂತ ಏನಂತಾರೆ ಅದು ಯಾವುದೂ ಇರಲಿಲ್ಲ. ಬಟ್ ಒಂದು ಹೆಮ್ಮೆ ವಿಚಾರ ಅಂದರೆ ಅದನ್ನು ಒಂದು ಪರಿಕರ ಕೊಟ್ಟರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥ ಮನಸ್ಥಿತಿ ಇರುವಂಥ ಟೀಚರ್ಸ್. ಸೊ ಅದು ತುಂಬ ಇಂಪಾರ್ಟೆಂಟ್. ಸೊ ನಾವು ಕೊಡೋದು ಎಷ್ಟು ಇಂಪಾರ್ಟೆಂಟು, ನೀವು ಒಂದು ನಾನು ನುಡಿ ಇದೆ ಏನಂದರೆ, ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂದರೆ ಒಂದು ಯೂನಿವರ್ಸ್ ಅಂತ ಏನಂತೀವಿ, ನಿಮ್ಮ ಜೊತೆ ನಿಂತ್ಕೊಳ್ಳುತ್ತೆ. ಅಂದರೆ ಎಂಟೈರ್ ಸಮಾಜ ನಿಮ್ಮ ಜೊತೆಲಿರುತ್ತೆ. ಸೊ ಹಾಗೆ ಒಬ್ಬರು ಮಧುಸೂದನ್ ಅಥವಾ ಶ್ರೀನಿವಾಸ್ ಅಂತ ಮೇಸ್ಟ್ರುಗಳು ಒಂದು ಒಳ್ಳೆ ಮನಸ್ಥಿತಿಯಿಂದ ಶಾಲೆ ಡೆವಲಪ್ ಮಾಡ್ತೀನಿ ಅಂದಾಗ ನಮ್ಮ ಥರ ಸಂಘ ಸಂಸ್ಥೆ ಮತ್ತು ಇಲ್ಲಿ ಲೋಕಲ್ ಸದಸ್ಯರು, ಇಲ್ಲಿ ಗ್ರಾಮ ಪಂಚಾಯತಿಯವರಾಗಿರ್ಬೋದು, ಗ್ರಾಮದ ನಿವಾಸಿಗಳು ಎಲ್ಲರೂ ಕೈ ಜೋಡಿಸಿದ್ದಾರೆ. ಅಲ್ಲಿ ನಮ್ಮದು ಅಂತಲೇ ಅಲ್ಲ, ಒಂಥರ ಒಂದು ದನದ ಕೊಟ್ಟಿಗೆ ಇದ್ದಂಗಿತ್ತು ಈ ಶಾಲೆ. ಅದನ್ನು ಇವಾಗ ಒಂದು ಮಾದರಿ ಶಾಲೆಯಾಗಿ ಮಾಡಿದ್ದಾರೆ. ಅದು ಎಲ್ಲ ಕ್ರೆಡಿಟ್ಸು ಆ ಶಾಲೆಯ ಶಿಕ್ಷಕರಿಗೆ ಸೇರ್ಬೇಕಾದ್ರು. ಮಧುಸೂದನ್ ಸರ್ ಮತ್ತೆ ಶ್ರೀನಿವಾಸ್ ಸರ್ ಇಬ್ರು ನಮ್ಗೆ ತುಂಬಾ ಆತ್ಮೀಯರು ಕೂಡ. ಈ ಸ್ಕೂಲಲ್ಲಿ ಓದ್ತಿದ್ದಾರೆ ಹೆಣ್ಮಕ್ಳು, ಅವರಿಗೆ ದೇವರ ಸಮಾನ ಅವರು ಅಂತ ನನ್ನ ಭಾವನೆ. ಯಾಕಂದ್ರೆ ಅವ್ರು ಅಷ್ಟೇ ಶ್ರಮ ಹಾಕ್ತಾರೆ. ಯಾವುದೋ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಮಕ್ಕಳಿಗೆ ಶಿಸ್ತಾಗಿರ್ಬೋದು, ಎಲ್ಲದನ್ನು ಕೂಡ ನಾವು ಮೊದಲಿಂದ ನೋಡ್ಕೊಂಡ್ ಬಂದಿದ್ದೀವಿ. ಹಾಗಾಗಿ ಅವರಿಬ್ಬರಿಗೂ ಕೂಡ ನಮ್ಮ ಜೀರೋ ಮೆಮೊರೀಸ್ ಚಾನಲ್ ವತಿಯಿಂದ ಈ ವಿಡಿಯೋದ ಮೂಲಕ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸರ್, ಇನ್ನೂ ಹೆಚ್ಚಿನದಾಗಿ ಸ್ಕೂಲ್ ಬಗ್ಗೆ ಹೇಳೋದಾದ್ರೆ ಮತ್ತೆ ನಮ್ಮ ಗಾಳಿಗಂಡಿಯ ಪರಿಸರ. ಈಗಷ್ಟೇ ನಾವು ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದ್ವಿ. ಗಾಳಿಗಂಡಿಯ ಪರಿಸರ ಭೂಲೋಕದ ಸ್ವರ್ಗ ಅಂತಲೇ ಹೇಳ್ಬೋದು. ಸುತ್ತ ಕಾಫಿ ಎಸ್ಟೇಟ್ಗಳಿದೆ, ಒಂದು ಕಲುಷಿತವಾಗದಂಥ ವಾತಾವರಣ, ಒಂದು ಒಳ್ಳೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿದೆ. ಅದರಲ್ಲೂ ಈ ವಿಶೇಷವಾಗಿ ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ, ಯಾವ ಮೂಲೆಯಲ್ಲಿ ಹುಡುಕಿದ್ರು ಒಂದು ಕಸ ಕಡ್ಡಿ ಸಿಗಲ್ಲ ನಿಮಗೆ. ಸ್ವಚ್ಛತೆನ ಬಹಳ ಆದ್ಯತೆ ಕೊಟ್ಟು ಶಾಲೆನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಯಾವುದೇ ಗೋಡೆ ಒಂಥರ ಕಲೆಗುಂದಿಲ್ಲ, ಒಂಥರ ಬೋರಿಂಗ್ ಅನ್ಸಲ್ಲ ಮಕ್ಕಳಿಗೆ. ಕಲಿಕಾಪೂರ್ವಕವಾಗಿದೆ. ಯಾವ ಗೋಡೆ ನೋಡಿದ್ರು ಎಲ್ಲದರಲ್ಲೂ ಒಂದು ಕಲಾಕೃತಿ ಇದೆ. ಅದು ಒಂದು ಮಕ್ಕಳಿಗೆ ಹೊಸ ಚೈತನ್ಯ. ಹೌದು, ಒಂದು ಎನ್ವೈರ್ಮೆಂಟ್ ಚೆನ್ನಾಗಿ ಕೊಡುತ್ತೆ. ಸೊ ಈ ಶಾಲೆ ಯಾವುದೇ ಪ್ರೈವೇಟ್ ಶಾಲೆಗಳಿಗೆ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ. ನನ್ನ ಹಿಂದೆ ನೋಡಿದ್ರೆ ಇಂಟ್ರಾಕ್ಟಿವ್ ಪ್ಯಾನೆಲ್ ಇದೆ. ಬೇರೆ ಕೊಠಡಿಗಳಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಕುಡಿಯೋ ನೀರಿನ ವ್ಯವಸ್ಥೆ, ಅಚ್ಚುಕಟ್ಟಾದ ಮೇಜ್ ಇದೆ ಮಕ್ಕಳಿಗೆ. ಆಮೇಲೆ ಆಟದ ಸಾಮಗ್ರಿಗಳಿದೆ, ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಇದೆ, ಒಳ್ಳೆ ಅತ್ಯುತ್ತಮವಾದ ವಾತಾವರಣ ಮುಖ್ಯವಾಗಿ. ಸೊ ಯಾವುದೇ ಒಂದು ಪ್ರೈವೇಟ್ ಸ್ಕೂಲ್ಗೂ ಯಾವುದೇ ಅಂಶದಲ್ಲೂ ಕೊರತೆ ಇಲ್ಲ. ಇದನ್ನ ಸದ್ಬಳಕೆ ಮಾಡಿಕೊಂಡು ಮಕ್ಕಳು ಎಷ್ಟು ಈ ಗ್ರಾಮಕ್ಕಾಗ್ಲಿ ಅವರ ಕುಟುಂಬಕ್ಕೆ ಹೆಸರು ತರ್ತಾರೆ ಅನ್ನೋದು ಅವರ ಇಚ್ಛೆಗೆ ಬಿಟ್ಟಂಥದ್ದು. ಮತ್ತೆ ನನ್ನೊಂದು ಹಾರೈಕೆ ಅಂದ್ರೆ, ಎಷ್ಟೋ ಸರ್ಕಾರಿ ಶಾಲೆಗಳು ದುಸ್ಥಿತಿಯಲ್ಲಿವೆ. ಅಂತ ಎಲ್ಲ ಶಾಲೆಗಳು ನಿಮ್ಮಂಥವರ ಕೈ ಸೇರಲಿ ಅನ್ನೋದು ನನ್ನ ದೊಡ್ಡ ಆಶಾಭಾವನೆ. ಹಾಗೆ ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಗಳ ಉಳಿಯುವಂಥ ಆದಷ್ಟು ಉಳಿಸ್ಲಿಕ್ಕೆ ಪ್ರಯತ್ನ ಪಡೋಣ ಅನ್ನೋದು ನನ್ನ ಆಶಾಭಾವನೆ ಕೂಡ. ಹಾಗೆ ನಿಮ್ಮ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ ಎಲ್ಲದರಲ್ಲೂ. ಥ್ಯಾಂಕ್ ಯು, ಧನ್ಯವಾದ. ಎರಡು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಸ್ತೆ. ಥ್ಯಾಂಕ್ ಯು. ಸರಿ, ನೋಡ್ತಾ ಇದ್ರೆ ನನಗೆ ಮತ್ತೊಂದ್ಸರಿ ಸ್ಕೂಲ್ಗೆ ಸಣ್ಣ
ಒಂದನೇ ಕ್ಲಾಸಿಂದ ಜಾಯ್ನ್ ಆಗೋಣ ಅಂತ ಕಾಣ್ತಿದೆ, ಅಷ್ಟು ಸೂಪರ್ ಆಗಿದೆ. ಲಾಸ್ಟ್ ಒಂದು 2-3 ತಿಂಗಳಿಂದ ಹಿಂದೆ ಬಂದಾಗ ಇದೆಲ್ಲ ಇರಲಿಲ್ಲ. ಅಂದರೆ ಮಾಡ್ಬೇಕಂತಿದ್ರು ಸರ್ಗಳಿಬ್ರು. ಬಟ್ ಈಗ ನೋಡಿದರೆ ಚೆನ್ನಾಗಿ ಮಾಡಿ ಒಳ್ಳೆ ಎಂತ ಒಬ್ಬ ಕಾಡಿದ್ದ ಒಂದು ಹುಡುಗನ್ ತಂದ್ಬಿಟ್ರು, ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾನೆ. ನಮ್ಮ ಪ್ರತಿಬಿಂಬ ಟ್ರಸ್ಟ್ ಅವರು ಕೂಡ ಹೇಳ್ತಿದ್ರು, ನಮ್ಗೆ ಇಲ್ಲೇ ಎಲ್ಲಾದ್ರೂ 1 ಎಕರೆ ಜಾಗ ನೋಡಿ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿ. ಅಷ್ಟು ಚಂದ ಸ್ಕೂಲು. ಮತ್ತೆ ಇಲ್ಲಿನ ಪ್ರಕೃತಿ ಸೊಬಗು ಅಷ್ಟೇ. ಆಚೆ ಈಚೆ ಎಲ್ಲಿ ನೋಡಿದ್ರೆ ನಿಮಗೆ ಕಾಣುವಂಥದ್ದು ಬರೀ ಹಸಿರು ಹಸಿರು ಹಸಿರು. ಅದ್ರ ಜೊತೆಗೆ ಕಾಫಿ ತೋಟ. ಇಲ್ಲಿ ಏನಾದರೂ ಒಂದ್ಸರಿ ಮಿಸ್ಟ್ ಕವರ್ ಆದರೆ ಅದ್ರ ಚಂದ ನೋಡ್ಲಿಕ್ಕೆ ಕಣ್ಣೆರಡು ಸಾಲದು. ಕೆಲವು ಸರಿ ಸರ್ಗಳು ಹೇಳ್ತಿರ್ತಾರೆ, ಫುಲ್ಲು ಮಿಸ್ಟ್ ಬಂದು ಕೂತ್ರೆ ನಮಗೆ ಮಕ್ಕಳೇ ಕಾಣಲ್ಲ, ಹಂಗಾಗ್ತದೆ, ಫುಲ್ಲು ಕ್ಲೋಸ್ ಮಾಡ್ಕೊಂಡು ಕೂರೋದು ನಾವು ಅಂತೇಳಿ. ಏನೇ ಆಗಲಿ, ಇವತ್ತಿನ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆದಿದೆ. ನಾನು ಎಲ್ಲೂ ಕೂಡ ಈ ಥರ ಕಾರ್ಯಕ್ರಮ ನೋಡಿರಲಿಲ್ಲ ಇದುವರೆಗೆ. ಇಷ್ಟಿಷ್ಟು ಸಣ್ಣ ಮಕ್ಕಳೆಲ್ಲ ಎಂಥ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಅಂದರೆ ದೇವರೇ, ಎರಡು ಮಾತೇ ಇಲ್ಲ ಹೇಳಲಿಕ್ಕೆ ಆ ರೀತಿ. ಮತ್ತು ಇಲ್ಲಿನ ಸರ್ಗಳಷ್ಟೇ ಎಷ್ಟು ಶ್ರಮ ಹಾಕ್ತಾರೆ ಅಂತ ಹೇಳಿದರೆ, ಟ್ರಸ್ಟ್ ಕಡೆಯಿಂದ ಏನು ಕೊಡೋದು ಇದೆಲ್ಲ ಇದ್ದಿದ್ದೆ, ಬಟ್ ಕೊಟ್ಟಂಥ ಸೌಲಭ್ಯಗಳನ್ನು ಅಷ್ಟೇ ಉಪಯೋಗ ಮಾಡ್ಕೊಳ್ಬೇಕು, ಯಾವುದನ್ನು ಕೂಡ ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಇಬ್ಬರಲ್ಲೂ ಕೂಡ. ಮಧುಸೂದನ್ ಸರ್ ಆಗಿರ್ಬೋದು, ನಮ್ಮ ಶ್ರೀನಿವಾಸ್ ಸರ್ ಆಗಿರ್ಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಹೆಚ್ಚು ಕಮ್ಮಿ 10 ವರ್ಷ ಇಲ್ಲ ಸರ್, ನಾನು ಒಬ್ಬನಿಗೆ ಎಷ್ಟು ಮಾಡಕ್ಕಾಗತ್ತೆ ಅಷ್ಟು ಇದು ಮಾಡ್ತಿದ್ದೆ. ಆಮೇಲೆ ಶ್ರೀನಿವಾಸ್ ಸರ್ ಜಾಯಿನ್ ಆದ್ಮೇಲೆ ಅವಾಗ ನಾನು ಏನೇನು ಅನ್ಕೊಂಡಿದ್ವಿ ಎಲ್ಲ ಫುಲ್ಫಿಲ್ ಆಗ್ತಾ ಬಂತು. ಅದಂತೂ ಸತ್ಯ ಸರ್. ಯಾವುದೇ ಅಂದ್ರೆ ಬೇರೆ ಕಾನ್ವೆಂಟ್ ಶಾಲೆಗಳಿಗೆ ಕಂಪೇರು ಮಾಡಕ್ ಆಗಲ್ಲ, ಅಷ್ಟು ಸಖತ್ತಾಗಿದೆ ಆಕ್ಚುಲಿ. ಆ ಒಂದು ವಾತಾವರಣ ಅಂದ್ರೆ ಓದೋ ವಾತಾವರಣ ತುಂಬಾ ಸಖತ್ತಾಗಿದೆ. ನನ್ನ ಸಜೆಷನ್ ಅಂದ್ರೆ ಒಂದು ವಿಷಯ ಅಂದ್ರೆ ಈ ಶಾಲೆಗೆ ಹೆಚ್ಚು ಮಕ್ಕಳು ಸೇರಬೇಕು. ಮೇನ್ ಅದು ಟಾರ್ಗೆಟ್ ಮಾಡಿ ಸಮಸ್ಯೆ ಇದೆ ಸರ್. ಇವಾಗ ಎಲ್ಲ ಎಸ್ಟೇಟ್ಗಳಲ್ಲಿ ಮುಂಚೆ ಎಲ್ಲ ಸ್ಥಳೀಯರು ಲೈನ್ ಮನೆಗಳಲ್ಲಿದ್ದು ಕೆಲಸ ಮಾಡ್ತಿದ್ರು, ಮಕ್ಕಳುಗಳು ಇಲ್ಲೇ ಶಾಲೆಗೆ ಇರ್ತಿದ್ರು. ಇವಾಗ ಸ್ಥಳೀಯರು ಸ್ವಲ್ಪ ಜಾಗ ಮಾಡ್ಕೊಂಡಿರ್ತಾರೆ, ಸ್ವಂತ ಮನೆ ಕಟ್ಕೊಂಡಿರ್ತಾರೆ, ಅವ್ರ ಕೆಲಸಕ್ಕೆ ಬರ್ತಾರೆ, ಗಾಡಿಲಿ ವಾಪಸ್ ಹೋಗ್ತಾರೆ. ಅನಿವಾರ್ಯ ಅಂದ್ರೆ ಬರೀ ಹಿಂದಿ ಮಾತ್ರ. ಇವಾಗ ಬಿಹಾರದವರು, ಅಸ್ಸಾಂನವರು, ಈ ತರದವರು ಔಟ್ ಸೈಡ್ ಎಲ್ಲ ಮೈಗ್ರೆಂಟ್ಸ್ ಅವ್ರು ಶಾಲೆಗೆ ಕೂಡ ಬರಕ್ಕಾಗಲ್ಲ ಸರ್. 15 ದಿವಸ ಇರ್ತಾರೆ ಇವ್ರು ತೋಟದಲ್ಲಿ, 15 ದಿವಸ ಬೇರೆ ಅವ್ರನ್ನ ನಾವು ಶಾಲೆ ಕೂರಿಸ್ಕೊಂಡು ವ್ಯವಸ್ಥೆ ಮಾಡೋ ಅಷ್ಟೊತ್ತಿಗೆ ಅವ್ರು ಬಿಟ್ಟು ಹೋಗಿ ಬೇರೆ ಕಡೆ ಹೋಗ್ಬಿಟ್ಟಾರೆ. ಸರ್, ನಿಮ್ಮ ಸ್ಕೂಲಲ್ಲಿ ಒಂದು ಬೆಟ್ಟದಿಂದ ಒಂದು ಹುಡುಗ ಬಂದಿದ್ದ ಲಾಸ್ಟ್ ಟೈಮ್ ನಾನು ಬಂದಾಗ. ಸರ್ ಅವನು ಇಲ್ಲ, ಈಗ 9ನೇ ಕ್ಲಾಸ್ ಸರ್. ಹೌದಾ? ಹೌದು ಸರ್. ಮಾತೇ ಬರ್ತಾ ಇರ್ಲಿಲ್ಲ. ಅವ್ನು ಇದ್ದಾನೆ ಸರ್. ಅವ್ನು ಇವಾಗ ಅವ್ನೇನ್ ಮಾಡಿದ್ವಿ ಸರ್ ಅಂತಂದ್ರೆ, ಅವನು 3ನೇ ಕ್ಲಾಸ್ ಇದ್ದ ಇವಾಗ ಈ ವರ್ಷ. ಸೊ ಅವನನ್ನ 1ನೇ ಕ್ಲಾಸ್ ಮಕ್ಕಳ ಜೊತೆ ಕೂರಿಸ್ಕೊಂಡು ಅವ್ರಿಗೆ ಏನ್ ಕಲಿಸ್ತೀವಿ ಅದನ್ನ ಕಲಿಸ್ತಾ ಬಂದ್ವಿ. ಈಗ ಅವನು 1ನೇ ಕ್ಲಾಸ್ ಏನು ಕಾಂಪಿಟೆನ್ಸಿ ಇರುತ್ತೆ, ಸಾಮರ್ಥ್ಯಗಳಿರುತ್ತೆ, ಕಲಿಕಾ ಸಾಮರ್ಥ್ಯ, ಅದನ್ನ ಕಲ್ತಿದ್ದಾನೆ. ನೆಕ್ಸ್ಟ್ ಈಗ ಅವನು ಅವ್ರ ಜೊತೆಗೆ ಕೂರಿಸ್ಕೊಂಡು 2ನೇ ಕ್ಲಾಸ್. ದೂರದಲ್ಲಿ ಒಂದು ಬೆಟ್ಟದಲ್ಲಿ ಒಂಟಿ ಮನೆ ಇರುತ್ತಲ್ಲ, ಒಂದೇ ಮನೆ, ಅವನು ಮನುಷ್ಯರ ಸಂಪರ್ಕನೇ ಇಲ್ಲ. ಅಂದ್ರೆ ಅವ್ರು ಬೇರೆ ವಿದ್ಯಾರ್ಥಿಗಳ ಜೊತೆ ಬರ್ತಾರೆ. ಇಲ್ಲೂ ಕೂಡ ಹಂಗಿದೆ ಸರ್. ನಮ್ಮ ಶಾಲೆ ಬರ್ತಕ್ಕಂಥ ಮಕ್ಕಳು ಒಂದು 13 ಮಕ್ಕಳು ಸರ್ ಆ ಕಡೆಯಿಂದ ಬರ್ತಾರೆ, ತಂಗಡಿ ವಂಶೀನ ಆ ಕಡೆಯಿಂದ. ಅದ್ರಲ್ಲಿ ಚಿಕ್ಕ ಒಂದು 8 ಮಕ್ಕಳು ಸುಮಾರು 3-4 ಕಿಲೋಮೀಟರ್ ಜಾಸ್ತಿ ನಡ್ಕೊಂಡ್ ಬರ್ತಾರೆ. ಕೆಲವರು ಆಟೋದಲ್ಲಿ ಬರ್ತಾರೆ. ಹೌದು ಸರ್. ಗೌರ್ಮೆಂಟ್ ಕೂಡ ಸಪೋರ್ಟಿವ್ ಆಗಿದೆ. ಇಮ್ಯಾಜಿನ್ ಕೂಡ ಪ್ರತಿ ಮಗುಗೆ 1 ಕಿಲೋಮೀಟರ್ ಜಾಸ್ತಿ ಬರ್ತಕ್ಕಂಥ ಮಗುಗೆ ಪರ್ ಆ್ಯನಮ್ 6000 ಕೊಡ್ತಾರೆ ಸರ್ ಒಂದು ಮಗುಗೆ. ಬಟ್ ಅಮೌಂಟ್ ಬರುತ್ತೆ, ಅಕೌಂಟಿಗೆ ಬರುತ್ತೆ. ಬಟ್ ಬಸ್ ವ್ಯವಸ್ಥೆ ಇದೆಯಾ? ಬಸ್ ವ್ಯವಸ್ಥೆ ಸರ್, ಆಟೋ ವ್ಯವಸ್ಥೆ ಅಥವಾ ಬೈಕಿಗೆ ಏನಾದ್ರು ವ್ಯವಸ್ಥೆ, ಜೀಪು. ಬಟ್ ಮಕ್ಕಳಿಗೆ ಅಲ್ಲಿ ಹತ್ರ ಶಾಲೆಗಳಿದೆ ಸರ್. ಮತ್ತೆ ಬೇರೆ ಬಟ್ ವಾತಾವರಣ ಈ ತರ ವಾತಾವರಣ. ಹೌದೌದು. ಬಟ್ ಇದೆಲ್ಲ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಇದು ಯಾವಾಗಲೇ ಮಾಡಿದೆ ಸರ್ 19ನೇ ಇಸ್ವಿಲಿ. ಓಕೆ, ಮತ್ತೆ ಅವಾಗ ಮಳೆ ಬಂದಿದ್ದಾಗ ರಿನೋವೇಷನ್ ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿದೀರಾ. ಇದು ನಮ್ಮ ಗ್ರೂಪ್ ಬಂದಾಗ ಫಸ್ಟ್ ಕೂತ್ಕೋತಾ ಅದಕ್ಕೆ ಮೊನ್ನೆ ಅದು ಮರದ ತುಂಡೆಲ್ಲ ಹೋಗಿತ್ತು ಸರ್. ಅದಕ್ಕೆ ತೆಗೆದ್ಬಿಟ್ಟು ಇದಾದ ಪರ್ಮನೆಂಟ್ ಆಗಿರುತ್ತೆ, ಸ್ವಲ್ಪ ದಿವಸ ಇರುತ್ತೆ. ಮತ್ತೆ ಜಾಸ್ತಿ ಮಕ್ಳಿಗೆ ಆಗ್ತಿಲ್ಲ ಸರ್, 3 ಮಕ್ಳಿಗೆ ಮಾತ್ರ ಆಗ್ತಿತ್ತು. 3 ಸೊ ಮಕ್ಕಳು ಕಿತ್ತಾಡ್ತದೆ. ಆಮೇಲೆ ಅದು ಉದ್ದು ಪೀಸ್ ಹಾಕಿದ್ರಿಂದ ಅದೇ ಸರ್ ನಮಗೇನು ಸರ್, ನನ್ನ ಶ್ರೀನಿವಾಸ್ ಸರ್ಗೆ ಅವರು ಹಂಗೇನೆ ಸೇಮ್ ಮೆಂಟಾಲಿಟಿ ಇದೆ. ಬಟ್ ನಾವು ಇಡೀ ದಿವಸ ಹಗಲು ಫುಲ್ ಇಲ್ಲೇ ಕಳಿತೀವಿ ಸರ್. ಇಲ್ಲೇ ಇಡೀ ದಿವಸ ಇರ್ತಕ್ಕಂಥ ಹೆಚ್ಚು ಕಮ್ಮಿ 8-9 ಗಂಟೆ ಸ್ಕೂಲ್ ಇರ್ತೀವಿ. ಅಷ್ಟು ಟೈಮ್ ಇರ್ತಕ್ಕಂಥ ಜಾಗ ನೀಟಾಗಿದ್ರೆ ನಮಗೂ ಅಟ್ಲೀಸ್ಟ್ ನಾವು ಮಾಡೋ ಕೆಲಸ ಚೆನ್ನಾಗಿರ್ಬೇಕು. ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದೀರಾ ಸರ್, ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಮಾಡಿದೀರಾ. ಅದರಲ್ಲೂ ಬೆಳಗ್ಗೆ ಫಾಗ್ ಇರೋ ಟೈಮ್ ಬಂದ್ರೆ ಈ ಶಾಲೆ ಒಂಥರ ಸ್ವರ್ಗ. ಹೌದೌದು. ಇಲ್ಲ ಈಗಲೇ ಸಾಯಂಕಾಲನೇ ಇವಾಗ ವೆದರ್ ಎಷ್ಟು ಆಕ್ಚುಲಿ ಕೂಲ್ ಆಗಿದೆ. ಹೆಸರು ಗಾಳಿ ಗಂಡಿ ಅಂತ. ಮಳೆಗಾಲದಲ್ಲಿ ಸರ್ ಫುಲ್ ಫಾಗ್ ಕವರ್ ಆಗುತ್ತೆ. ಇಲ್ಲಿ ಈಗ ಪವನ್ ಇದಾರಲ್ಲ, ಪವನ್ ನಮ್ಗೂ ಕಾಣಿಸದೇ ಇಲ್ಲ. ಅಷ್ಟು ಕ್ಲಾಸ್ ರೂಮ್ ಅಲ್ಲಿ ಒಂದ್ಸಲ ಮಕ್ಕಳು ಕಾಣಿಸಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಲೈಟ್ ಹಾಕೊಂಡು ಕೂತ್ಕೊಳ್ತೀವಿ. ಈಗ ಎಲ್ಲ ವ್ಯವಸ್ಥೆ ಇದೆ ಸರ್, ಅದಕ್ಕೋಸ್ಕರ ಸೀಲಿಂಗ್ ಮಾಡಿಸಿದ್ವಿ. ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್. ಆ ರೂಮ್ ಸೀಲಿಂಗ್ ಮಾಡಿಸಿದ್ವಿ, ಅದು ಸೀಲಿಂಗ್ ಮತ್ತೆ ಲೈಟಿಂಗ್ಸ್ ಇರೋದ್ರಿಂದ ಸರ್ ನಮಗೆ ಮಳೆಗಾಲದಲ್ಲಿ ಕೂಡ ಆರಾಮಾಗಿ ಕೂತ್ಕೋಬಹುದು. ಸೊ ಮಕ್ಕಳು ಇವ್ರ ಬಗ್ಗೆ ನೆಕ್ಸ್ಟ್ ಒಂದು ಎಪಿಸೋಡ್ ಕೂಡ ಮಾಡುವ, ಖಂಡಿತ ಮಾಡಲೇಬೇಕು.
ಅವರು ಕೂಡ ಇದಕ್ಕೆ ಸ್ಪಂದಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಆ ಇಬ್ರು ಸರ್ ಏನಿದ್ದಾರೆ, ಇಬ್ರು ಕೂಡ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದಿರುವಂತವ್ರು ಲಾಸ್ಟ್ ಟೈಮ್. ಮತ್ತೆ ಈ ಸ್ಕೂಲ್ ಕೂಡ ಹಲವಾರು ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು ಹೆಸರನ್ನು ಮಾಡಿರುವಂಥದ್ದು. ತುಂಬಾ ಹೆಮ್ಮೆ ಆಗ್ತದೆ. ಇಂಥ ಸ್ಕೂಲಿಗೆ ನಮ್ಮೆಲ್ಲರ ಮಕ್ಕಳು ಇವ್ರನ್ನೆಲ್ಲ ಕೂಡ ನಾವು ಸರ್ಕಾರಿ ಶಾಲೆಗೆ ಕಳಿಸ್ಬೇಕು. ಇದು ನನ್ನ ವೈಯಕ್ತಿಕವಾದಂಥ ಮನವಿ. ಯಾಕಂದರೆ ಸರ್ಕಾರದಿಂದ ನಮಗೆ ಎಲ್ಲವೂ ಸಿಗ್ತದೆ, ಅದನ್ನು ನಾವೇ ಉಪಯೋಗಿಸ್ಕೊಳ್ತಿಲ್ಲ. ಕೆಲವೊಂದು ಸ್ಕೂಲ್ಗಳಲ್ಲಿ ಗೊತ್ತಿಲ್ಲ, ಬಟ್ ಇಂಥ ಸ್ಕೂಲ್ಗಳು ನೋಡಿ, ಇಂಥ ಸ್ಕೂಲ್ಗಳಲ್ಲಿ ಮಕ್ಕಳು ಕಲಿತ್ರೆ ನಿಜಕ್ಕೂ ಅವ್ರ ಭವಿಷ್ಯ ಉಜ್ವಲ ಆಗಿರ್ತದೆ. ಬರೋದು ಟೈಮ್ ಎಷ್ಟಾಯ್ತು ಈಗ? ಟೈಮ್ 11:15 ಆಗ್ತಾ ಬಂತು. ನಮ್ಮ ಜೊತೆಗೆ ಇವತ್ತು ನೋಡಿ ಇನ್ನೊಬ್ರು ಗೆಸ್ಟ್ ಇದ್ದಾರೆ ನಮ್ಮ ಜೊತೆ, FNC ಭರತ್ ಅಂತೇಳಿ. ನಾನು ಗೊತ್ತು ನಿಮಗೆ ತುಂಬ ಬ್ಯುಸಿ ಇರ್ತೀನಿ ಯಾವಾಗಲೂ. ನಮಗೆ ಕೆಲವೊಂದು ವಿಡಿಯೋಗಳಿಗೆ ತಮ್ನೇಲ್ ಏನು ಹೇಳ್ತೀವಿ ನಾವು. ಯಾವ ವಿಡಿಯೋ ಚೆನ್ನಾಗಿ ಜನ ಒಂಚೂರು ಫೋಕಸ್ ಮಾಡಿ ನೋಡ್ಬೇಕಂತ ಹೇಳಿದ್ರೆ ತಮ್ನೇಲ್ ತುಂಬ ಮುಖ್ಯ ಆಗ್ತದೆ. ನನಗೆ ವಿಡಿಯೋ ಎಲ್ಲ ಸ್ವಲ್ಪ ಎಡಿಟ್ ಮಾಡಿ ಬಿಸಾಕ್ಬಿಡ್ತೀನಿ, ಬಟ್ ತಮ್ನೇಲ್ ಎಡಿಟ್ಗೆ ಸುಮಾರು ಆ್ಯಪಲ್ಲಿ ಯೂಸ್ ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಗೊತ್ತು, ನಾವು ಮಾಡಿದರೆ ಅದು ಅಷ್ಟೊಂದು ರೈಸಲ್ಲ. ಬಟ್ ಈ ಜನ ಅಂತ ಹೇಳಿದ್ರೆ ಬೇಜಾರಾಗ್ತದೆ ಈ ಜನಕ್ಕೆ. ಹಾಗಾಗಿ FNC ಭರತ್ ಈಗ ಇತ್ತೀಚೆಗೆ ಇವ್ರದೇ ಆದಂಥ ಒಂದು ಚಾನಲ್ನ ಹುಟ್ಟಾಕೊಂಡಿದ್ದಾರೆ. ಅವ್ರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಜೀರೋ ಮೆಮೊರೀಸ್ ಮತ್ತೆ FNC ಭರತ್ ತುಂಬಾ ಚಾನಲ್ಗಳಿವೆ. ಇವೆಲ್ಲವೂ ಕೂಡ ಏನು ಬೇರೆ ಅಲ್ಲ. ನಮ್ಮೆಲ್ಲರ ಉದ್ದೇಶ ಕೂಡ ಏನ್ ಬರೋದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು, ಜನಗಳಿಗೆ ತಲುಪಬೇಕು ಇಂಥ ವಿಚಾರಗಳು ಅನ್ನುವಂಥದ್ದು ನಮ್ಮ ಭಾವನೆ. ಕೆಲವೊಂದು ಚಾನಲ್ಗಳಲ್ಲಿ ಇದಾವೆ, ಅವೆಲ್ಲ ನಿಮ್ಗೆ ಅವೆಲ್ಲ ಜಾಸ್ತಿ ಇಷ್ಟ ಆಗದೇನಾ? ವೈಯಕ್ತಿಕ. ಹಾಗಾಗಿ ಇವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ, FNC ಭರತ್. ನಾವು ಒಟ್ಟಿಗೆ ಒಂದು ಕಿರುಚಿತ್ರ ಕೂಡ ಮಾಡಿದ್ವಿ, ಅದರಲ್ಲಿ ನಮ್ಗೆ ಡೈರೆಕ್ಟರ್ ಇವರು. ಈಗ ನೆಕ್ಸ್ಟ್ ಯಾವಾಗ? ಲಯ ಅಂತ ನೆಕ್ಸ್ಟ್ ಒಂದು ಕಿರುಚಿತ್ರ ಬರ್ತಿದೆ. ಅದಕ್ಕೇನಾದ್ರು ಸಹಾಯಧನ ಸಬ್ಸ್ಕ್ರೈಬರ್ಸ್ ನೋಡಿದ್ರೆ ಯಾರೆಲ್ಲ ಇದ್ದೀರಾ ಎಲ್ರು ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ, ತನು ಮನ ಧನದಿಂದ. ನಾವೀಗ ಬರೀ ಒಂದು ಗಿಂಬಲ್ ಮೊಬೈಲ್ ಇಟ್ಕೊಂಡಾದ್ರೆ ಒಂಚೂರು ನೆಗ್ಲೆಕ್ಟ್ ಮಾಡಿದಾರೆ ಎಲ್ಲ. ಬಟ್ ನಾವು ಪ್ರತಿಯೊಂದು ವಿಡಿಯೋನು ಇದೇ ಮೊಬೈಲಲ್ಲಿ ಮಾಡಿ ಹಾಕಿರುವಂಥದ್ದು. ಜನ ಹೇಳೋದಿಷ್ಟೇ, ನಿಮ್ಮ ವಿಡಿಯೋ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅಂತ. ಎಲ್ಲ ವಿಡಿಯೋನು ಕೂಡ ಮೊಬೈಲಲ್ಲೇ ಎಡಿಟ್ ಮಾಡೋದು, ಮೊಬೈಲಲ್ಲೇ ವಿಡಿಯೋ ಮಾಡೋದು. ಬೇರೆ ಯಾವ ಎಕ್ವಿಪ್ಮೆಂಟ್ ಕೂಡ ಇಲ್ಲ. ಬರೀ ಒಂದು ಗಿಂಬಲ್ ಒಂದು ತರಿಸ್ಕೊಂಡಿದ್ವಿ, ಗಿಂಬಲ್ ಮತ್ತು ಮೈಕ್. ಮತ್ತು ಕಳೆದ ವರ್ಷ ನಾವು ಹೇಳಿದ್ವಿ ಗಾಳಿಗಂಡಿಂದ ಇಲ್ಲಿಗೆ ಒಂದು 6-7 ಕಿಲೋಮೀಟರ್ ಆಗ್ಬೋದು. ಇಲ್ಲಿಯ ಸ್ಕೂಲ್ಗೆ ಬರೀ ಇಲ್ಲಿ ಲೋಕಲ್ ಹುಡುಗರಲ್ಲ, ಎಲ್ಲೆಲ್ಲಿಂದನೂ ಹುಡುಗರು ಬರ್ತಾರೆ. ನಂಗೆ ಲಾಸ್ಟ್ ಟೈಮ್ ಒಬ್ಬರು ಶಿಕ್ಷಕರು ಹೇಳಿದ್ರು, ಇವರೇ ಮಧುಸೂದನ್ ಸರ್ ಹೇಳಿದ್ದು, ಯಾವುದೋ ಒಂದು ಕಾಡಲ್ಲಿ ಒಂಟಿ ಮನೆ ಇತ್ತಂತೆ, ಅಲ್ಲಿಂದ ಒಬ್ಬ ವಿದ್ಯಾರ್ಥಿ ಇಲ್ಲಿಗೆ ಬರ್ತಾ ಇದ್ದಂತೆ. ಅವನಿಗೆ ಮಕ್ಕಳದ್ದು ಪರಿಚಯನೇ ಇರಲಿಲ್ಲಂತೆ, ಸ್ಕೂಲ್ ಅಂದ್ರೆ ಏನಂತಾನೂ ಗೊತ್ತಿರಲಿಲ್ಲ. ಅಂತ ವಿದ್ಯಾರ್ಥಿ ಇಲ್ಲಿ ಬಂದು ಕಲ್ತು ಹೋಗಿದ್ದಾನಂತೆ ಮಕ್ಕಳ ಜೊತೆ. ನೋಡಿ ಎಷ್ಟು ಅದ್ಭುತ. ಸರ್ಗಳಲ್ಲಿ ಎಷ್ಟೊಂದು ಉತ್ಸಾಹ ಇರ್ಬೋದು. ನನಗೆ ಅವರಿಬ್ಬರಲ್ಲಿ ಖುಷಿ ಆಗುವಂಥದ್ದೇ ಅದು. ಅದಕ್ಕೆ ನಾನು ಅವ್ರು ಕರೆದ್ರೆ ಇಲ್ಲ ಅಂತಾನೆ ಹೇಳಲ್ಲ, ಸೀದಾ ಬಂದ್ಬಿಡ್ತೀನಿ. ಯಾರು ಬರದೇ ಇರಲಿ, ಸೀದಾ ಬರ್ತಾ ಇರುತ್ತೆ ಅವ್ರು ಕರೆದ್ರೆ. ಯಾಕಂದ್ರೆ ಅಂಥ ಶಿಕ್ಷಕರ ಜೊತೆ ನಾವು ನಿಲ್ಬೇಕು ಯಾವತ್ತು. ನಾನೆಲ್ಲ ಗ್ರಾಮಸ್ಥರಿಗೂ ಅದನ್ನೇ ಹೇಳೋದು. ಒಬ್ಬರು ಶಿಕ್ಷಕರು ಏನಾದರೂ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಆಗ್ತಾರೆ ಅಂತ ಹೇಳಿದ್ರೆ ನಾವು ಅವ್ರ ಜೊತೆ ನಿಲ್ಲುವಂಥ ಧೈರ್ಯ ನಾವು ಮಾಡಬೇಕು. ಗ್ರಾಮಸ್ಥರು ಸುಮ್ಮನೆ ಆದರೆ ಮಾಸ್ಟರ್ಗಳು ನಾನು ಬಂದೆ, ನನಗೆ ಪಾಠ ಮಾಡಿದ್ರೆ ಸರ್ಕಾರದಿಂದ ದುಡ್ಡು ಬರ್ತದೆ, ಪಾಠ ಮಾಡಿದ್ರು ಬರ್ತದೆ, ಮಾಡದೇ ಇದ್ರು ಬರ್ತದೆ, 1-2 ಲೆಕ್ಕ ಹೇಳ್ಕೊಟ್ಟ, ಒಂಚೂರು ಪಾಠ ಮಾಡ್ದ, ಸ್ವಲ್ಪ ನಿದ್ದೆ ಮಾಡ್ದ, ಹೋದ ಅಂತ ಅವರು ಮಾಡಿದರೆ ಅಲ್ಲಿಗೆ ಮಕ್ಕಳ ಕತೆ ಏನಾಗಬೇಕು. ಇಲ್ಲಿ ಮಕ್ಕಳು ಟ್ಯಾಲೆಂಟ್ ನೋಡಿದ್ರೆ ನೀವು ಒಬ್ಬೊಬ್ರದ್ದು ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ. ಒನ್ ಆಫ್ ದಿ ಬೆಸ್ಟ್ ಕಾರ್ಯಕ್ರಮ ಅಂತ ಹೇಳ್ಬೋದು. ಬರೀ ಹಳೇದು ಹೊಸದು ಎಲ್ಲ ಒಟ್ಟು ಮಿಕ್ಸ್ ಮಾಡಿ ರುಬ್ಬಿಟ್ಟಿದ್ದಾರೆ ಹಂಗೆ ಅಲ್ಲೇನ್ರಿ. ಮಧ್ಯೆ ಪಟಾಕಿ ಹೊಡಿತಿದ್ರು ಮಾರೆ. ನಂಗೆ ಸ್ವಲ್ಪ ಹಾರ್ಟ್ ಎಲ್ಲ ವೀಕು, ನೆಕ್ಸ್ಟ್ ಅದೊಂಚೂರು ಕಮ್ಮಿ ಮಾಡಿ. ಆಳೆಗಂಟೆ ಸ್ಕೂಲಿಗೆ ಇವತ್ತು ಯಾರೆಲ್ಲ ಬಂದಾರ ಅವರು ದೊಡ್ಡದೊಂದು ಹೂವಿನ ತೋಟ ಮತ್ತೆ ಪೇರಲಕಾಯಿ ತೋಟ ಎಲ್ಲ ಮಾಡ್ಬೋದು. ಒಳ್ಳೆ ವ್ಯಾಪಾರ ಮುಂದಿನ ದಿನಗಳಲ್ಲಿ. ಹೌದು, ಬಂದವರಿಗೆಲ್ಲ ಗಿಡನೇ ಕೊಟ್ಟಿದ್ ನೋಡಿ, ಎಂತ ಒಳ್ಳೆ ಥಾಟ್ ಅಂದ್ರೆ. ಇನ್ನು ಹಚ್ಚ ಹಸಿರು ಮಾಡುವಂತ ಒಂದು ಯೋಚನೆ. ಸರ್ ನಮಸ್ತೆ.
ನಿಮ್ದು ಇದೇವ್ರಾ? ನಮ್ದು ಇದೆ ಅವರು ಚೂರು ಆ ಕಡೆ ನೋಡಲ್ಲಿ ಕ್ಯಾಮ್ರಾ ಕಡೆ. ಹೆಂಗ ಅನಿಸ್ತು ಇವತ್ತಿನ ಕಾರ್ಯಕ್ರಮ? ಒಳ್ಳೆ ಚೆನ್ನಾಗಿ ಅನಿಸ್ತು ಇವತ್ತು. ಇಲ್ಲಿ ಸರ್ಗಳ ಬಗ್ಗೆ ನಿಮ್ಮ ಒಪಿನಿಯನ್? ಎಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಅಲ್ಲಿ. ಅಲ್ಲ ಇಲ್ಲಿಗೆ ಖಾಲಿ ಶಿಕ್ಷಕರು ಅಂತ ಹೇಳಿದ್ರೆ ದೇವರು ಅವರು ಇಬ್ರು ಅಲ್ಲ, ಒಳ್ಳೆ. ಮತ್ತೆ ನಿಮ್ಗೆ ಏನ್ ಅನಿಸುತ್ತೆ ಈ ಒಂದು ಕಾರ್ಯಕ್ರಮದ ಬಗ್ಗೆ? ಕಾರ್ಯಕ್ರಮ ಅಂದ್ರೆ ಒಳ್ಳೆ ಚೆನ್ನಾಗಾಯ್ತು ಇವತ್ತು. ಊಟ ಎಲ್ಲ ಚೆನ್ನಾಗಾಯ್ತು. ನೀವು ಇಲ್ಲಿ ಎಲ್ಲಿರೋದು? ನಮ್ದು ಇದೆ ಇದ್ರಲ್ಲಿ. ನಿಮ್ಮ ಮಕ್ಳು ಎಲ್ಲೋ ಎಲ್ಲೋ ಇಲ್ಲೇ ಓದ್ತಿದ್ದಾನೆ ಸೋಮಶೇಖರ, ನಿಮ್ಮ ಮಗ ಇಲ್ಲೇ ಇರೋದು. ಓಕೆ ಓಕೆ. ಯಾಕಣ ಓ ಮಾತಾಡ್ಸೋಣ ನೋಡಿ ಇಲ್ಲಿ. ಹೇಗ ಅನಿಸ್ತು ಮೇಡಮ್ ಕಾರ್ಯಕ್ರಮ ಇವತ್ತಿದು? ಚೆನ್ನಾಗಿತ್ತಾ? ನೀನ್ ಡಾನ್ಸ್ ಮಾಡಿದ್ರಾ ಪುಟ್ಟ? ಡಾನ್ಸ್ ಮಾಡಿದ್ರಾ? ಚಂದ ಮಾಡಿದ್ರಾ? ನಮಗೇನೋ ಚೆನ್ನಾಗೈತೆ, ನಿಮ್ಗೆ ಹೆಂಗ ಅನಿಸ್ತು? ಖುಷಿ ಆಯ್ತು. ನಿದ್ರೆ ಬರ್ತೀನಿ, ಗಂಟೆ 12 ಆಯ್ತು ಮತ್ತೆಂತ. ಮತ್ತೆ ಈ ಸ್ಕೂಲ್ ಮಕ್ಳಿಗೆ ಏನು 1ನೇ ಕ್ಲಾಸ್ ಇಂದ 5ನೇ ಕ್ಲಾಸ್ ತನಕ ಏನಿದೆ, ಈ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಟ್ಟಿರುವಂತ ಈಗಲ್ ಐಸ್ ಟೀಮ್ ಏನಿದೆ, ನಿಜಕ್ಕೂ ತುಂಬಾ ಹೆಮ್ಮೆ ಆಗ್ತದೆ. ಅಷ್ಟು ಪುಟ್ಟ ಮಕ್ಕಳಿಗೆ ಅಷ್ಟು ದೊಡ್ಡ ಡಾನ್ಸ್ ಅನ್ನೆಲ್ಲ ಹೇಳ್ಕೊಟ್ಟಿರುವಂತದ್ದು ಅವರಿಗೆ ನಮ್ಮ ಕಡೆಯಿಂದ ಬಿಗ್ ಸೆಲ್ಯೂಟ್. ಯಾರಾದ್ರೂ ಡಾನ್ಸ್ಗೆ ನಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತ ಆಸೆ ಇದ್ದವರು ಖಂಡಿತ ಈಗಲ್ ಐಸ್ ಟೀಮ್ ಏನಿದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಂಥ ಟೀಮ್ ನಮ್ಮ ಕಳಸದಲ್ಲಿ ಇರುವಂತದ್ದು ನಮ್ಮೆಲ್ಲರ ಹೆಮ್ಮೆ. 2 ಅನಿಸಿಕೆ ಮಾತುಗಳು. ಹೆದರ್ಬಾರ್ದು, ಹೆದರಿದ್ರೆ ಆಯ್ತು. ನಿಮ್ಗೆ ಹೇಗ ಅನಿಸ್ತದೆ ಸ್ಕೂಲ್ ಅಂತ ನೋಡಿ. ಇವರೆಲ್ಲ ಹಳೆ ವಿದ್ಯಾರ್ಥಿಗಳಂತೆ, ಮಾತಾಡಕ್ ಸ್ವಲ್ಪ ಭಯ ಪಡ್ತಾರೆ. ನೀ ಹಳೆ ವಿದ್ಯಾರ್ಥಿನ ನೋಡಿ. ಗಾಳಿಗಂಡಿ ಸ್ಕೂಲ್ ಹುಡುಗರು ಯಾವ್ದಕ್ಕೂ ಹೆದರಲ್ಲ ಅಂತಿದ್ರು ಸರ್. ಮಾತಾಡಲ್ಲ? ನೀನ್ ಮಾತಾಡ್ತೀನಿ, ಇದಕ್ಕೂ ಮಾತ್ರನಾ? ನೋಡಿ ಬಂದು ಅಣ್ಣ ಮಾತಾಡ್ತಾರೆ. ಸ್ಕೂಲ್ ಬಂದು ಅಲ್ಲ ಇಲ್ಲೇ ಇದೆ, ನೋಡಿ ಎಲ್ಲ ಮನೆ ಕಡೆ ಹೋಗ್ತಾ ಇದಾರೆ. ನಾವು ಕೂಡ ಈಗ ಮನೆ ಕಡೆ ಹೋಗುವಂತ ಸಮಯ. ಇವರೆಲ್ಲ ಇಲ್ಲಿಲ್ಲೇ ಮಾರ ಡಬಲ್ ಬದಿ ಹೋಗ್ತಾರೆ. ನಾವು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಮಾರೆ. ಅದೇ ಎಷ್ಟು ಬಂದಿದ್ದವ್ರು ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ಸ್ಕೂಲಲ್ಲಿ ಕಾರ್ಯಕ್ರಮ ಇಲ್ಲೊಂದು ಮಂದಿರ ಇದೆ, ಗಣಪತಿ ಮಂದಿರ. ಅಲ್ಲಿ ಕಾರ್ಯಕ್ರಮ ನಮಗೆ ಹೋಗ ದಾರಿ ಕಾಣಲ್ಲ, ಇಷ್ಟು ಗಾಳಿಗಂಡಿ. ಮೊದ್ಲು ಇವರು ಈಗಲ್ ಐಸ್ ಅಂತ ಒಂದು ಡಾನ್ಸ್ ಟೀಮ್ ಇತ್ತು, ಇವಾಗ ಚೇಂಜ್ ಆಗಿದೆ ಅಂತೆ. ಹೆಸರೆಂತ? ಮ್ಯಾಜಿಕಲ್ ಫೀಲ್ಡ್. ಇವತ್ತು ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಡಾನ್ಸ್ ಎಲ್ಲ ಹುಡುಗರ್ದು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಲಾಸ್ಟಿಗೆ ನಿಮ್ದು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ರೆಲ್ಲ. ಹೇಗನ್ಸ್ತದೆ ಈ ಸ್ಕೂಲ್ ಮತ್ತೆ ಶಿಕ್ಷಕರಾಗಿರ್ಬೋದು, ಇವತ್ತಿನ ಕಾರ್ಯಕ್ರಮ ಆಗಿರ್ಬೋದು, ಹೇಗನ್ಸ್ತದೆ ನಿಮ್ಗೆ? ಶಿಕ್ಷಕರು ಅಂದ್ರೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ರು. ಮಕ್ಕಳು ಪಾಪ ಅವರಿಗೆ ಪ್ರಾಕ್ಟೀಸ್ಗೆ ಜಾಸ್ತಿ ಟೈಮ್ ಸಿಕ್ಕಿರ್ಲಿಲ್ಲ, ಏನೋ ಸ್ವಲ್ಪ ಟೈಮ್ ಅಲ್ಲಿ ಚಂದ ಪ್ರಾಕ್ಟೀಸ್ ಮಾಡಿದ್ರು ಎಲ್ಲರೂ. ಎಷ್ಟು ದಿನ ತಗೊಂಡ್ರು ಪ್ರಾಕ್ಟೀಸ್ಗೆ? ಒಂದು 2 ವಾರ ತಗೊಂಡಿದ್ದು ಅಷ್ಟೇ. ಅವರು 2 ವಾರದಲ್ಲಿ ಚಂದ ಮಾಡಿದ್ದಾರೆ, ಪರವಾಗಿಲ್ಲ. ಮತ್ತೆ ಇವಾಗ ಬೇರೆ ಮಕ್ಕಳಿಗೆಲ್ಲ ಡಾನ್ಸ್ ಹೇಳ್ಕೊಡುವಂತದ್ದು ಮಾಡ್ತಾ ಇದೀರಾ? ಹೌದೌದು, ಕ್ಲಾಸ್ ಓಪನ್ ಮಾಡ್ತಿದ್ವಿ ಹೊಸದಾಗಿ. ಎಲ್ಲಿ? ಕಳಸದಲ್ಲಿ ಕ್ಲಾಸ್ ಓಪನ್ ಮಾಡ್ತಿದ್ವಿ. ಮ್ಯಾಜಿಕಲ್ ಫೀಟ್ ಅಂತ. ಜಾಯ್ನ್ ಆಗೋರಿದ್ರೆ ಜಾಯ್ನ್ ಮಾಡ್ಬೋದು. ನೋಡಿ, ಯಾರಾದ್ರೂ ಮಕ್ಕಳನ್ನ ಜಾಯ್ನ್ ಮಾಡ್ಬೇಕಂತಿರೋರು ಜಾಯ್ನ್ ಮಾಡ್ಬೋದು. ಜುಂಬಾ ಫಿಟ್ನೆಸ್ ಅದ್ರಲ್ಲೇ ಕ್ಲಾಸಿಕಲ್ ಎಲ್ಲ ಮಾಡಿಸ್ತೀವಿ. ಕ್ಲಾಸಿಕಲ್, ಜುಂಬಾ ಫಿಟ್ನೆಸ್, ಕರೆಕ್ಟೆ ಎಲ್ಲ ಅದ್ರಲ್ಲೇ ಕಲಿಸ್ಬೇಕಂತಿದೀವಿ. ಯಾರಾದ್ರೂ ಜಾಯ್ನ್ ಆಗೋರಿದ್ರೆ ಎಲ್ಲರೂ ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟೆಡ್ ಯಾರಾದ್ರೂ ಇದ್ದೀರಾ? ಓಕೆ, ಈ ಕಾಂಟ್ಯಾಕ್ಟ್ ನಂಬರ್ ಇವ್ರದ್ದು ಸ್ಕ್ರೀನ್ ಮೇಲೆ ಹಾಕ್ತೀವಿ ನಾವು. ಒಂದ್ಸರಿ ನಂಬರ್ ಹೇಳಿ. 6363645298. ಓಕೆ. ಟೈಮ್ ನೋಡಿದ್ರೆ 12 ನೋಡಿ. ಲಾಸ್ಟ್ ಟೈಮ್ ಇದೇ ಡೈಲಾಗ್ ಚೇಂಜ್ ಮಾಡಿ. ಇಲ್ಲ, ಹಾರ್ಡ್ ವರ್ಕ್ ತುಂಬಾ ಇದೆ. ಎಲ್ಲ ಇವೆಂಟ್ಸ್ಗೂ ಅಷ್ಟೇ ಹೋಗ್ಬಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡ್ಕೊಂಡು, ನೀವು ಕೂಡ ನಿಮಗೂ ಅಷ್ಟೇ ನಮ್ಮಂತವ್ರದ್ದು ಮತ್ತೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ನೀವು ಸಪೋರ್ಟಿಗೆ ಇದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಚಾಲೆಂಜ್. ನಮ್ಗಂತಲ್ಲ, ಒಂದು ಡಾನ್ಸ್ ಟೀಮ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ, ಏನೇ ಪ್ರತಿಭೆ ಇರಲಿ, ಎಲ್ಲರನ್ನು ಕೂಡ ಬೆಳೆಸುವಂತ ಕರ್ತವ್ಯ ನಮ್ದು, ನಿಮ್ಮೆಲ್ಲರದು. ಎಲ್ಲ ಸಬ್ಸ್ಕ್ರೈಬರ್ಸ್ದು ಅದೇ ಕರ್ತವ್ಯ ಅಂತ ಹೇಳ್ತಾ ಏನ್ ಮಾಡುವ ಸರ್. ಕೊನೆಯದಾಗಿ ವಿಡಿಯೋನ ಎಂಡ್ ಮಾಡುವಂತ ಸಮಯ. ಕೊನೆಯದಾಗಿ ನಾವು ಹೇಳುವಂಥದ್ದು ಇಷ್ಟೇ: ಲೀವ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್
ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಝೀರೋ ಮೆಮರೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಭರತ್ ಎಂಡ್ ಮಾಡುವ. ಕಣ್ ಕೊಡ್ತದ ಈಗ ಬೀಳ್ತದೆ ಹೋಯ್ತಾರಲ್ಲಿ ಈ ದರ ಹೆಂಗತ್ತಂತ ದೇವ್ರೆ ಹತ್ತಿದಂಗ್ ಮಾರೋದು ಎದ್ರಿಗೆ ಗಾಡಿ ಮೇಲೆ ಆಗ್ತದೆ ಅಂತ ಅಲ್ಲಿ ವಾಪಸ್ ಬರುತ್ತೆ ಇವರಿಗೆಲ್ಲ ಕಾಟಿ ಸಿಕ್ಕಿದೆ ಅಂತ ನಾನು ಆ ಕಾಟಿ ಪಕ್ಕದಲ್ಲೇ ಮಲ್ಗೆ ನೋಡಿಲ್ಲ ಸೀದಾ ಬಂದು ಹೋಗ್ತೀನಿ ಬೈಕ್ ಇನಿ ಹಣ ಎಲ್ಲ ಅಪ್ರೋಡ್ಗೆ ತೀರ್ತು ತೋಟ ಇದ್ದ ಅಲ್ಲವ್ರು ಕಾಟಿ ಎಲ್ಲಿ 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 ಅಲ್ಲಿ ನೋಡಿದ್ವಿ ಇಲ್ಲಿ ಕಾಣಿಸ್ಲಲ್ಲ ಎಂತಲ್ಲ ಹಿಂದಕ್ಕೆ ಹೋಗಿ ಮತ್ತೆ ನೋಡಿ ನೋಡೋಣ ಗಾಡಿ ಬರ್ತುಂಟೆ ಅಂತ ನೋಡ್ಕೊಳ್ಳಿ ಎಲ್ಲೋತು